ಕೊಂಡು ಈ ಗೂಗಲ್ ಮೀಟಿಂಗ್ ದ್ವಾರ ಇದರ ಮುಖಾಂತರ ನಾವು ಅನೇಕರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ನಮಗೆ ಕಾಲಾವಕಾಶ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಅವ್ರ ತಂದೆ, ಎಷ್ಟೋ ಜನರು ವಾಕ್ಯ ಇಲ್ಲದವರಾಗಿದ್ದಾರೆ, ನರಳಾಡ್ತಾ ಇದ್ದಾರೆ. ಆದರೆ ಈ ವಾಕ್ಯವು ಎಲ್ಲರಿಗೆ ಸೇರುವುದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮನ್ನು ಆಶೀರ್ವದಿಸರಿ, ಬಲಪಡಿಸರಿ, ನಿನ್ನ ಜ್ಞಾನದಿಂದ ತುಂಬಿಸರಿ, ಒಳ್ಳೆ ಆಲೋಚನೆಗಳಿಂದ ಕೂಡಿರತಕ್ಕಂಥ ವಾಕ್ಯಗಳನ್ನು ನಮಗೆ ಕಲಿಸಿಕೊಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ತಂದೆ. ನಾನು ಕೂಡ ಕಲಿಯುವವನಾಗಿದ್ದೇನೆ ನಿನ್ನಲ್ಲಿ. ಅದಕ್ಕಾಗಿ ನಾನು ಕಲಿಯುವಂಥ ಆಲೋಚನೆಗಳು ನನಗೆ ಅನುಗ್ರಹಿಸಲಿ. ಕಲಿತಕ್ಕಂಥ ನಿನ್ನ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸಲಿ. ಈ ವಾಕ್ಯಗಳು ಶ್ರೇಷ್ಠವಾದವುಗಳು, ನಿನ್ನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಆಗಿರುವುದರಿಂದ ಈ ಮಾತಿಗೆ ನಾವು ಬೆಲೆ ಕೊಟ್ಟು ಸಾತ್ವಿಕ ಮನುಷ್ಯನಿಂದ ಅಂಗೀಕರಿಸಿಕೊಂಡು ನಿನ್ನನ್ನು ಘನಪಡಿಸುವಂತ ಭಾಗ್ಯ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಹೇಳುವಂತ ನನ್ನನ್ನು ಕೇಳುವಂತ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ನಮಗೆ ಬೇಕಾಗಿರುವಂತಹ ಮಾತುಗಳನ್ನು ಹೇಳ್ತಿರೆಂಬುದಾಗಿ ಕೇಳುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಅದೇ ರೀತಿಯಾಗಿ ತಂದೆಯಾದ ದೇವರಿಗೆ ಈ ಕಾರ್ಯಕ್ರಮ ಮುಖಾಂತರ ನಾವೆಲ್ಲರೂ ಸೇರಿ ಕೃತಜ್ಞತೆಗಳನ್ನು ಸಲ್ಲಿಸುವಂತರಾಗಿದ್ದೇವೆ. ಆತನು ನಾಮಕ್ಕೆ ಮಹಿಮುಂಟಾಗುವಂತ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸೋಣ. ಪ್ರಿಯರೇ, ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಯಾರು ಕೂಡ ನಾನು ಯಾವಾಗ ಮಾತಾಡು ಅಂತೀನೋ ಅವಾಗ ನೀವು ಬಂದು ನನಗೆ ಉತ್ತರ ಕೊಟ್ಟರೆ ಸಾಕು. ಮಧ್ಯದಲ್ಲಿ ಮ್ಯೂಟ್ ಮಾಡ್ಕೊಳ್ಳಾರ್ದೆ ಇರಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಬೈಬಲ್ ಮತ್ತು ನೋಟ್ಬುಕ್ ಅನ್ನು ನಿಮ್ಮ ಪುಸ್ತಕದಲ್ಲಿ ಇಟ್ಟುಕೊಳ್ರಿ. ನಾನು ಹೇಳುವಂತಹ ಪ್ರತಿಯೊಂದು ವಚನ ಕೂಡ ನೀವೆಲ್ಲರೂ ತೆಗೆದು ಓದಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ಇದು ದೇವರ ವಾಕ್ಯ. ಆತನ ವಾಕ್ಯವು ನಾವು ಕೇಳುವಾಗ ಬಹಳ ಭಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಕೂಡಿದವರಾಗಿ ಇರಬೇಕು ಪ್ರಿಯರೇ. ನಿರ್ಲಕ್ಷ್ಯ ಇರಬಾರದು ವಾಕ್ಯ ಕೇಳುವಾಗ, ಅಶ್ರದ್ಧೆ ಇರಬಾರದು ವಾಕ್ಯ ಕೇಳುವಾಗ. ಅವ್ರು ಏನೋ ಹೇಳ್ತಾರ ಬಿಡು ಅನ್ನಂತ ಭಾವನೆಗಳು ನಮ್ಮಲ್ಲಿ ಇರಬಾರದು. ಯಾರ್ದಿದು ವಾಕ್ಯ ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯ ಕೇಳುವಾಗ ನಾವು ಬಹಳ ಜಾಗೃತಿಯಿಂದ ನಮ್ಮೆಲ್ಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ನಮ್ಮ ಆಲೋಚನೆಗಳು ಹೊರಗೆ ಹೋಗದಂತೆ, ಬೇರೆ ಕಡೆ ನಮ್ಮ ಮನಸ್ಸನ್ನು ತಿರುಗಿಸಿಕೊಳ್ಳದಂತೆ ವಾಕ್ಯದ ಮೇಲೇನೆ ನಮ್ಮ ಮನಸ್ಸಿಟ್ಟುಕೊಂಡು ಆಲೋಚನೆ ಮಾಡಿದಾಗ ಹೇಳುವಂತಹ ಪ್ರತಿಯೊಂದು ವಿಷಯ ಕೂಡ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ನೀವು ವಾಕ್ಯವನ್ನು ಕೇಳುವಾಗ ಪೆನ್ನು ಮತ್ತು ಪುಸ್ತಕ ಅಂದ್ರೆ ನೋಟ್ಬುಕ್ ಮತ್ತು ಬೈಬಲ್ ಈ ಮೂರು ಖಚಿತವಾಗಿರಬೇಕು. ಪ್ರತಿಯೊಬ್ಬರು ಕೂಡ ರೆಫರೆನ್ಸ್ ಬರ್ಕೊಳ್ಳೇಬೇಕು. ಯಾಕಂದ್ರೆ ಹೇಳುವಂತ ಮಾತು ನನ್ನ ಮಾತಲ್ಲ, ನನ್ನ ಕುಟುಂಬದ ಮಾತಲ್ಲ, ಇದು ದೇವರ ಮಾತುಗಳು. ಮತ್ತು ದೇವರ ಮಾತುಗಳು ಹೇಳುವಾಗ ನಾವು ಬಹಳ ಶ್ರದ್ಧೆಯಿಂದ ಇರಬೇಕಂತ ಹೇಳಿ ನಿಮ್ಮಲ್ಲಿ ಮತ್ತೊಂದ್ಸಲ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಈಗ ದೇವರ ವಾಕ್ಯ ಇದು. ನನ್ನ ಕುಟುಂಬದ ವಾಕ್ಯಗಳಾಗಿದ್ರೆ ಅಥವಾ ನನ್ನ ಕುಟುಂಬದ ಮಾತುಗಳಾಗಿದ್ರೆ ನಿಮ್ಗೆ ಇಷ್ಟೊಂದು ಅದೇನಂದ್ರೆ ರಿಕ್ವೆಸ್ಟ್ ಮಾಡಿ ಹೇಳ್ಕೊಳ್ತಿದ್ದಿಲ್ಲ. ಇದು ದೇವರ ವಾಕ್ಯ ಆಗಿರುವುದರಿಂದ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ವಾಕ್ಯ ಕೇಳಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವವನಾಗಿದ್ದೇನೆ. ಯಾರು ಕೂಡ ಅಶ್ರದ್ಧೆ ಮಾಡಬೇಡ್ರಿ. ಅಶ್ರದ್ಧೆ ಮಾಡಿದ್ರೆ ಶಾಪಕ್ಕೆ ಗುರಿ ಆಗ್ತೀವಿ ಅಂತೇಳಿ ಕೂಡ ನಮಗೆ ಬೈಬಲ್ನಲ್ಲಿ ವಾಕ್ಯಗಳು ಇದಾವೆ. ಅದಕ್ಕಾಗಿ ವಾಕ್ಯಗಳನ್ನು ಬಹು ಜಾಗೃತಿಯಿಂದ ವಾಕ್ಯ ಕೇಳಬೇಕು. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಹೆಂಗಿದ್ದಾರೆ ಅಂದ್ರೆ, ಕ್ರೈಸ್ತರಾಗಿರ್ತಕ್ಕಂಥವರು ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಕೆಲವರಿಗೆ ಅರ್ಥ ಮಾಡಿ ಹೇಳುವಂಥವರು ಕೂಡ ಇಲ್ಲ. ಬಹಳ ಜನ ನಮಗೆ ವಾಕ್ಯ ಹೇಳೋರಿಲ್ಲ, ಸರಿಯಾದ ರೀತಿಯಲ್ಲಿ ವಾಕ್ಯ ಬೋಧನೆ ಮಾಡೋರಿಲ್ಲ. ಅದಕ್ಕೆ ನಮ್ಗೆ ಬಹಳ ಅಷ್ಟು ಬೇಜಾರಾಗುತ್ತಾ ಇದೆ. ಏನ್ ಮಾಡ್ಬೇಕು, ನಾವು ವಾಕ್ಯದಲ್ಲಿ ಬೆಳಿಬೇಕಂತ ಅನ್ಕೊಳ್ತಾ ಇದೀವಿ, ಬಟ್ ನಮಗೆ ಸರಿಯಾದಂತ ಉಪದೇಶ ಇಲ್ಲ ಅನ್ನೋರು ಕೆಲವರಿದ್ದಾರೆ ಪ್ರಿಯರೇ. ಕೆಲವರಿಗೆ ವಾಕ್ಯಗಳೇ ಇಲ್ಲ ಪ್ರಿಯರೇ. ಎಷ್ಟೋ ಜನರಿದ್ದಾರೆ ವಿಶ್ವಾಸಿಗಳ ಎಲ್ಲೆಲ್ಲಿ ವಾಕ್ಯಗಳನ್ನು ಕೇಳಿ ಭಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ, ಬಟ್ ವಾಕ್ಯ ಹೇಳುವಂತ ಸೇವಕರು ಇಲ್ಲ ಅಂತೇಳಿ ಕೆಲವರು ಅನ್ಕೊಂಡಿದ್ದಾರೆ. ಕೆಲವರಿಗೇನು ಹೊಟ್ಟೆ ತುಂಬಿದೆ, ವಾಕ್ಯ ಬಹಳ ಹೆಚ್ಚಾಗಿದೆ, ಏನು ಬಿಡು ಅವ್ರು ಹೇಳ್ತಾರ ಅಂತೇಳಿ ನಿರ್ಲಕ್ಷ್ಯ ಮಾಡುವಂತವ್ರು ಕೂಡ ಕೆಲವರು ಇದ್ದಾರೆ. ಈ ಮೂರು ತರದ ಜನರು ಇದ್ದಾರೆ. ಅದಕ್ಕಾಗಿ ನಾವು
ಈ ವಾಕ್ಯಗಳು ಎಲ್ಲರಿಗೆ ಅವಸರವಾದದ್ದು. ಯಾಕಂದ್ರೆ ದೇವರ ವಾಕ್ಯ ಆಗಿರುವುದರಿಂದ ಪ್ರತಿಯೊಬ್ಬ ಮನುಷ್ಯನ ಹೃದಯಕ್ಕೆ ಬೇಕಾಗಿರುವಂತ ಮಾತುಗಳು. ಪ್ರತಿಯೊಬ್ಬ ಮನುಷ್ಯ ಬೈಬಲನ್ನು ಓದಬೇಕು, ಬೈಬಲನ್ನು ಗ್ರಹಿಸಿಕೊಳ್ಳಬೇಕು, ಬೈಬಲನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳಬೇಕಾದ್ರೆ ಹೇಳುವವರು ಬೇಕೇ ಬೇಕಂತ ವಾಕ್ಯ ಹೇಳ್ತಾ ಇದೆ ಪ್ರಿಯ. ಒಂದ್ಸಲ ನಾವು ಅಪೋಸ್ತಲರ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. 14 ಮತ್ತು 15 ಈ ವಚನಗಳನ್ನು ಓದಿಕೊಳ್ಳೋಣ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳಿಸಲ್ಪಡದೆ ಸಾರುವುದು ಎಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹೌದು ಪ್ರಿಯರೇ, ಇಲ್ಲಿ ಕೇಳುವವರು ಬೇಕು ಮತ್ತು ಸಾರುವವರು ಬೇಕು, ಕಳಿಸುವವರು ಬೇಕು. ಈ 3 ಜನ ಇರಲೇಬೇಕು. ವಾಕ್ಯ ಹೇಳಬೇಕಂದ್ರೆ ಕೇಳುವವರು ಇರಬೇಕು, ಕೇಳುವವರಿದ್ರೆ ಹೇಳುವವರು ಬೇಕು, ಹೇಳುವವರು ಕೇಳುವವರು ರೆಡಿ ಇದ್ರೆ ಸುವಾರ್ತೆಗೆ ಕಳಿಸುವಂತವರು ಕೂಡ ಬೇಕಾಗಿದೆ ಅಂತ ಹೇಳಿ. ಅಂದ್ರೆ ದೇವರ ವಾಕ್ಯನ್ನ ನಮಗೆ ಕಲಿಸಿಕೊಡಂತ ಭಕ್ತಾದಿಗಳು ಇದ್ದಾಗ ವಾಕ್ಯಗಳನ್ನು ಕಲಿತು ಅದರಂತೆ ನಡೆಯುವಂತ ಆಲೋಚನೆಗಳು ಇವತ್ತು ಕ್ರೈಸ್ತರಿಗೆ ಇಲ್ಲ ಪ್ರಿಯರೇ. ಯಾಕೋ ಏನೋ ಗೊತ್ತಿಲ್ಲ, ದೇವರ ವಾಕ್ಯಗಳಂದ್ರೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ಸಮಾಜ, ಕ್ರೈಸ್ತರ ಸಮಾಜ. ನಾವು ಸಣ್ಣವರಿದ್ದಾಗಲಿಂದ ಕೇಳ್ತೀವಿ ಬಿಡು, ವಾರ ಕೇಳ್ತೀವಿ ಬಿಡು, ದಿನ ಕೇಳ್ತೀವಿ ಬಿಡು, ನಮ್ಗೇನು ಗೊತ್ತಿಲ್ಲ, ನಮ್ಗೆಲ್ಲ ಗೊತ್ತುಂಟು ಅನ್ನಂತ ಭಾವನೆಗಳಿಂದ ಇವತ್ತು ವಾಕ್ಯನ್ನ ದೂರ ತಳ್ಳುವಂತವರಾಗಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ ಒಂದ್ಸಲ ಆಲೋಚನೆ ಮಾಡ್ರಿ. ವಾಕ್ಯಗಳನ್ನು ಕೇಳುವಾಗ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ. ಇದು ನಮ್ಮ ಜೀವನಕ್ಕೆ ಪ್ರಾಮುಖ್ಯವಾದಂತ ವಾಕ್ಯಗಳು. ದೇವರ ವಾಕ್ಯ, ದೇವರು ಹೇಳಿರುವಂತ ಮಾತುಗಳು ನಮಗೆ ಖಚಿತವಾಗಿ ಬೇಕೇ ಬೇಕು ಪ್ರಿಯ. ವಾಕ್ಯಗಳು ನಮಗೆ ಬೇಕೇ ಬೇಕು. ಆದುದರಿಂದ ಆತನು ಬರೆಸಿಕೊಟ್ಟಂತ ಪ್ರತಿಯೊಂದು ವಚನವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ ಕಾರಣ ನೀವೆಲ್ಲರೂ ಸರಿಯಾದಂತ ರೀತಿಯಲ್ಲಿ ವಾಕ್ಯಗಳನ್ನು ಕೇಳ್ತೀರಂತ ಹೇಳಿ ನಂಬುತ್ತೀನಿ. ವಾಕ್ಯವನ್ನು ಕೇಳುವಾಗ ದಯಮಾಡಿ ಗೂಗಲ್ ಮೀಟಿಂಗ್ ಅಲ್ಲ, ಯಾರು ಕಾಣಲ್ಲ, ನಾವೇನ್ ಮಾಡಿದ್ರು ನಡೀತದ ಅಂತ ಹೇಳಿ ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡ್ಕೊಂತ ಕುಂದರಬೇಡ್ರಿ. ಈ ಒಂದು ತಾಸು ಅಷ್ಟೇ ದೇವರಿಗೆ ಸಮಯ ಕೊಡೋಣ. ಪ್ರತಿದಿನ ನಾವು 1 ತಾಸು ದೇವರಿಗೆ ಸಮಯ ಕೊಟ್ರೆ ನಮ್ಗೇನು ಇದಾಗಲ್ಲ. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಒಂದೇ ಮಾಡ್ಕೊಳ್ತೀನಿ, ನಿಮ್ಮ ಕೆಲಸಗಳನ್ನು ಪಕ್ಕಕ್ಕಿಡ್ರಿ, ನೀವು ಫೋನ್ ಮುಂದೆ ಇಟ್ಕೊಂಡು ಕುಂದರ್ರಿ, ಖಚಿತವಾಗಿ ವಾಕ್ಯನ ಗ್ರಹಿಸಿಕೊಳ್ಳ್ರಿ. ನಮ್ಮ ಆತ್ಮಗಳನ್ನು ರಕ್ಷಿಸುವಂತ ವಾಕ್ಯವಾಗಿದೆ. ಅದಕ್ಕಾಗಿ ಈ ವಾಕ್ಯಗಳಿಗೆ ನೀವು ಕಿವಿಗೊಡ್ಲೇಬೇಕಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇಷ್ಟು ಹೇಳಿದಾಗ ಕೂಡ ಮತ್ತೆ ನಿಮ್ಮ ಸ್ವಂತ ಕಾರ್ಯಗಳು ನೀವು ಅಡಿಗೆ ಮಾಡ್ಕೊಂತ ಅಥವಾ ಬೇರೆ ಏನಾದ್ರೂ ಕೆಲಸ ಮಾಡ್ಕೊಂತ ಅಲ್ಲಿ ಆನ್ ಮಾಡಿ ಇಟ್ಟು ನಾನು ಆ ಕಡೆ ತಿರುಗಾಡ್ತೀನಿ ಅಂತಂದ್ರೆ ಅದಕ್ಕೆ ದೇವರಿಗೆ ನೀವು ಲೆಕ್ಕ ಕೊಟ್ಕೊಳ್ಬೇಕಾಗುತ್ತದ. ಮತ್ತೆ ಜಾಗೃತಿಯಿಂದ ವಾಕ್ಯ ಗಮನಿಸ್ರಿ. ಓಕೆ ಪ್ರಿಯರೇ, ಇವತ್ತು ಮತ್ತೊಂದು ಆಲೋಚನೆ ಇದರಿಂದ ಕೂಡಿರ್ತಕ್ಕಂತ ಒಂದು ವಚನವನ್ನು ನೋಡಿಕೊಂಡು ಆ ವಚನದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ ಹೇಳ್ತಾನೆ. ಈಗ ಬರ್ತಾ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯ. 12ನೇ ವಚನ. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ, ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ನನ್ನ ಸಬ್ಜೆಕ್ಟ್ ಹೆಸರೇನೆಂದರೆ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆನಾ? ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆಯಾ? ಇವತ್ತು ಇದರ ಅಂಶ. ಈ ವಚನ ಕೂಡ ಅದೇ ಹೇಳ್ತಾ ಇದೆ ಪ್ರಿಯರೇ. ಮತ್ತೊಂದ್ಸಲ ಓದಿಕೊಳ್ಳೋಣ ನಾವು. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ.
ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಈ ವಚನನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಇದರ ಹಲವಾರು ಪ್ರಶ್ನೆಗಳು ಏನಂದ್ರೆ, ಹಂಗಂದ್ರೆ ಬಲಾತ್ಕಾರಿಗಳಿದಾರ ಸಭೆಯಲ್ಲಿ, ಅಂದ್ರೆ ಬಲಾತ್ಕಾರಿಗಳು ದೇವರ ರಾಜ್ಯಕ್ಕೆ ಸೇರ್ತಾರ? ದೇವರ ರಾಜ್ಯ ಯಾವುದಂತ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಹಲವಾರು ಏನ್ ಅನ್ಕೊಂತಾರ, ದೇವರ ರಾಜ್ಯ ಅಂದ ತಕ್ಷಣನೇ ಸಂಶಯದಿಂದ ತಮಗೆ ತಿಳಿದಂಗ ಅವ್ರ ಏನಂತಾರ ಪರಲೋಕ ಅನ್ಕೊಳ್ತಾರ. ದೇವರ ರಾಜ್ಯ ಅಂದ್ರೆ ಪರಲೋಕ, ಅಂದ್ರೆ ಪರಲೋಕಕ್ಕೆ ಬಲಾತ್ಕಾರಿಗಳು ಹೋಗ್ತಾರ? ಅದರ ಬಲಾತ್ಕಾರಿಗಳು ಅದನ್ನು ನುಗ್ಗಿ ಸ್ವಾಧೀನ ಮಾಡ್ಕೊಳ್ತಾರ? ಯಥಾರ್ಥ ಚಿತ್ತರು, ಭಕ್ತಿವಂತರು, ನೀತಿವಂತರು, ಪರಿಶುದ್ಧರು, ಸತ್ಯವಂತರು ಇವರಿಗೆ ಇಲ್ವಾ ಪರಲೋಕ? ಅಂದ್ರೆ ಅಲ್ಲಿ ಕೂಡ ಗುಂಡಾಗಿರಿ ಇದೆನಾ? ದೇವರ ರಾಜ್ಯದಲ್ಲಿ ಗುಂಡಾಗಿರಿ ಮಾಡಿ ಪರಲೋಕದಲ್ಲಿ ಸೇರ್ತಾರ ಅನ್ನಂತ ಅನುಮಾನಗಳು, ಸಂಶಯಗಳು ಈ ವಚನಗಳನ್ನು ಓದಿಕೊಂಡು ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ಹೆಂಗಂದ್ರೆ ಬಲಾತ್ಕಾರವಾಗಿ ಅಂತ ಬರೆಯಲ್ಪಡ್ತಾ ಇದೆ. ಅಲ್ಲೇನಂದ್ರೆ ದೇವರ ರಾಜ್ಯ ಅಂದ್ರೆ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಯಾರಿಗೆ ಸ್ವಾಧೀನ ಆಗಿದೆ? ಪರಲೋಕ ಯಾರಿಗೆ ಸ್ವಾಧೀನ ಆಗಿದೆ? ದೇವರ ರಾಜ್ಯ ಯಾವುದಕ್ಕೆ ಯಾರಿಗೆ ಸ್ವಾಧೀನ ಆಗಿದೆ ಅಂತ ಆಲೋಚನೆ ಮಾಡಿದ್ರೆ ಏನ್ ಅನ್ಕೊಳ್ತಾರೆ ಇದಾರೆ ಅಂದ್ರೆ, ಇದರ ವಿಷಯದಲ್ಲಿ ಏನ್ ಅನ್ಕೊಳ್ತಾ ಇದಾರೆ ಅಂದ್ರೆ, ಪರಲೋಕ ಬಲಾತ್ಕಾರಿಗಳಂದ್ರೆ ಗೂಂಡಾಗಿರಿಗಳು, ರೌಡಿಸಂಗಳು ಮಾಡುವಂತವರೇ ಅದನ್ನು ಸ್ವಾಧೀನ ಮಾಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಅನೇಕರಲ್ಲಿ ಇದೆ ಪ್ರಿಯರೇ. ಆದ ಕಾರಣ ಇದು ಎಷ್ಟರ ಮಟ್ಟಿಗೆ ರೈಟ್ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿಕೊಳ್ಳಬೇಕಾಗಿದೆ. ಇನ್ನು ಕೆಲವರು ಇದು ಪರಲೋಕಕ್ಕೆ ಸಂಬಂಧಪಟ್ಟಿದ್ದ ಅಥವಾ ದೇವರ ರಾಜ್ಯ ಅಂದ್ರೆ ಪರಲೋಕ ರಾಜ್ಯ ಅಂದ್ರೆ ಯಾವುದು? ಪರಲೋಕ ಮತ್ತು ಪರಲೋಕ ರಾಜ್ಯ ಅಂದ್ರೆ ಯಾವುದು ಅಂತಕ್ಕಂಥದ್ದನ್ನ ನಾವು ಒಂದ್ಸಲ ಕ್ಲಾರಿಟಿ ಮಾಡ್ಕೊಳ್ಬೇಕು. ರಾಜ್ಯ ಯಾವುದಂತ ಅರ್ಥ ಆದ್ರೆ ನಮಗೆ ಈ ವಚನದ ಭಾವನೆ ನಮಗೆ ಅರ್ಥ ಆಗುತ್ತೆ. ಈ ವಚನದ ವಿವರಣೆ ಬಹಳಷ್ಟು ಜನ ಇದಕ್ಕೆ ಅರ್ಥ ಹೇಳ್ತಾ ಇಲ್ಲ, ಮತ್ತೆ ಯಾಕೆ ಹೇಳ್ತಾ ಇಲ್ಲ ಗೊತ್ತಿಲ್ಲ. ಕೆಲವರು ಅನ್ಕೊಂಡಂತ ರೀತಿಯಲ್ಲಿ ಇದು ಪರಲೋಕ ಮಾತ್ರ ಅಲ್ಲ ಪ್ರಿಯರೇ. ಪರಲೋಕ ರಾಜ್ಯ ಅಂದ್ರೆ ಪರಲೋಕ ಮಾತ್ರ ಅಲ್ಲ, ಪರಲೋಕಕ್ಕೆ ಪರಿಶುದ್ಧರು ಮಾತ್ರ ಹೋಗ್ತಾರೆ ಹೊರತು ಅನೀತಿವಂತರು, ಅಸತ್ಯವಂತರು ಮಾತ್ರ ಅಲ್ಲಿಗೆ ಹೋಗಲ್ಲ. ಈ ಬಲಾತ್ಕಾರಿಗಳು ಅಸಲು ಸೇರೋದಿಲ್ಲ ಪರಲೋಕದಲ್ಲಿ ಅಸಲು ಸೇರಲ್ಲ. ಇದು ಗುರುತಿಟ್ಕೋಬೇಕು. ಯಾಕಂದ್ರೆ ಅಶುದ್ಧವಾದದ್ದು ಪರಲೋಕಕ್ಕೆ ಪ್ರವೇಶಿಸಿಲ್ಲದಿಲ್ಲ ಎಂಬುದಾಗಿ ನಮಗೆ ಈ ವಚನ ಹೆಂಗೆ ಇಟ್ಕೊಳ್ರಿ, ಈ ವಚನನ್ನ ಏನಾದರೂ ಅಡ್ಡ ಇಟ್ಕೊಳ್ರಿ. ಪ್ರಕಟಣೆ ಗ್ರಂಥವನ್ನು ನಾವು ತೆಗೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ ಕೊನೆ ಪುಸ್ತಕದ ಕೊನೆ ಅಧ್ಯಾಯ ಓದಿಕೊಳ್ಳೋಣ ಪ್ರಿಯರೇ. ಅಲ್ಲಿ ಏನ್ ಹೇಳ್ತದಂದ್ರೆ, ಅಸಹ್ಯವಾದದ್ದು ಅದರಲ್ಲಿ ಸೇರುವುದಿಲ್ಲ ಎಂಬುದಾಗಿ ಹೇಳ್ತದ ಪ್ರಿಯರೇ. ಏನು ಸೇರಲ್ಲ ಅಂತ? ದೇವರ ಲೋಕದಲ್ಲಿ ಪರಲೋಕಕ್ಕೆ ಏನು ಸೇರಲ್ಲ? ಅಸಹ್ಯವಾದದ್ದು ಸೇರದಿಲ್ಲ ಎಂಬುದಾಗಿ ನಮಗೆ ವಾಕ್ಯ ತೋರಿಸಿಕೊಡ್ತಾ ಇದೆ. ಅಸಹ್ಯವಾದದ್ದು ಯಾವುದು? ಶಾಪಗ್ರಸ್ತವಾದದ್ದು. 3ನೇ ವಚನ, 22ನೇ ಅಧ್ಯಾಯ 3ನೇ ವಚನ. ಇನ್ನು ಶಾಪಗ್ರಸ್ತವಾದದ್ದು ಒಂದು ಅಲ್ಲಿರುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಮ್ಯಾಲಿಂದ ಓದ್ಕೊಂತ ಬಂದ್ರೆ 1ನೇ ವಚನದ ಪರಲೋಕದ ವಿಷಯದಲ್ಲಿ ಮಾತಾಡ್ತಾನೆ. ಪರಲೋಕದಲ್ಲಿ ಯಾವುದಿರಲ್ಲ ಅಂತ? ಶಾಪಗ್ರಸ್ತವಾದದ್ದು ಒಂದು ಇರಲ್ಲ. ಅಶುದ್ಧమైనది ఏది చేరదంటారಪ್ಪ తెలుగుನಲ್ಲಿ. ಆದ್ರೆ ಅಶುದ್ಧమైనది ఏది ಕೂಡ వెళ్ళదు. ಅಶುದ್ಧమైనది ಅಪವಿತ್ರವಾದದ್ದು ಯಾವುದೂ ಇರುವುದಿಲ್ಲ. ಯಾಕಂದ್ರೆ ದುಷ್ಟನಿಗೆ ಪರಲೋಕದಲ್ಲಿ ಅಶುದ್ಧವಾದಂತ ಆಲೋಚನೆಗಳು ಅಂದ್ರೆ ಕೆಟ್ಟ ಆಲೋಚನೆಗಳು ಬಂದಾಗನೇ ಮತ್ತೆ ಸೈತಾನನ್ನ ಪರಲೋಕದಿಂದ ಪಾತಾಳಕ್ಕೆ ದೊಬ್ಬಿದ ದೇವರು. ಯಾಕಂದ್ರೆ ಕೆಟ್ಟದು ಇಲ್ಲಿ ಯಾವ ಆಲೋಚನೆ ಕೂಡ ಪರಲೋಕದಲ್ಲಿ ಇರಬಾರದು ಅಂತ ಆಲೋಚನೆ ಬರಬಾರದಲ್ಲಿ ಅವನಿಗೆ ಬಂದಿದೆ. ಆದ ಕಾರಣ ಅವನು ಇಲ್ಲಿ ಇರಬಾರದು ಅಂತೇಳಿ ಅವನನ್ನು ಮತ್ತು ಅವನ ಜೊತೆಗಾರರು ಕೆಲವು ದೇವದೂತರನ್ನ ಅದನ್ನು ಪಾತಾಳಕ್ಕೆ ದೊಬ್ಬಿದನಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತುಂಟು ಪ್ರಿಯ, ಹೌದಾ ಇಲ್ವಾ? ಗೊತ್ತುಂಟು. ಅವನು ಪರಲೋಕದಲ್ಲಿ ಯುದ್ಧ ಮಾಡಿದ. ಯುದ್ಧ ಯಾಕೆ ನಡೀತು? ಪರಲೋಕದಲ್ಲಿ ಕೆಟ್ಟದಂತಕ್ಕಂಥದ್ದು ಇರಬಾರದು ಅಂದ. ಪರಲೋಕದಲ್ಲಿ ಕೆಟ್ಟದೇ ಇರಬಾರದು ಅಂದಾಗ ಕೆಟ್ಟವರೆಂಗ ಪರಲೋಕಕ್ಕೆ ಹೋಗ್ತಾರ? ಕೆಟ್ಟ ಕೆಲಸ ಮಾಡಿದವರೆಂಗ ಪರಲೋಕಕ್ಕೆ ಹೋಗ್ತಾರ? ಆದ ಕಾರಣ ಇಲ್ಲಿ ಹೇಳ್ತಾ ಇದೆ, ಶಾಪಗ್ರಸ್ತವಾದದ್ದು ಯಾವುದು ಅಲ್ಲಿ ಇರೋದಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಮಾಡ್ತದೆ. ಮತ್ತೆ ಪರಲೋಕ ರಾಜ್ಯವು ಬಲಾತ್ಕಾರಿಗಳಿಗೆ ನುಗ್ಗಿ ಅದನ್ನು ವಶಪಡಿಕೊಳ್ಳುತ್ತಾರೆ ಅನ್ನಂತ ವಿಷಯನ್ನ ಏನಾಗಿರಬಹುದು? ಪರಲೋಕ ರಾಜ್ಯವು
ಅದಕ್ಕಾಗಿ ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. ಪರಲೋಕನೇ ಬೇರೆ, ರಾಜ್ಯನೇ ಬೇರೆ. ಪರಲೋಕ ರಾಜ್ಯ, ಲೋಕ ಅದು, ರಾಜ್ಯ ಎಲ್ಲಿದೆ ಅಂದ್ರೆ ನಮ್ಮ ಭೂಲೋಕದಲ್ಲೇ ಇದೆ. ಭೂಲೋಕದಲ್ಲಿ ಎಲ್ಲಿದೆ ಅಂದ್ರೆ ನಾವು ಸಭೆಯಾಗಿ ಕೂಡುತ್ತವಲ್ಲ, ಅದೇ ದೇವರ ರಾಜ್ಯ, ಇದೇ ರಾಜ್ಯ. ನಮ್ಮ ಸಭೆನೇ ದೇವರ ರಾಜ್ಯ, ಪರಲೋಕ ರಾಜ್ಯ. ಈ ರಾಜ್ಯವನ್ನು ದೇವರು ಯೇಸು ಕ್ರಿಸ್ತನ ನಾಳೆ ಕೊನೆ ದಿನದಲ್ಲಿ ಪರಲೋಕದಲ್ಲಿ ಇರ್ತಕ್ಕಂಥ ದೇವರಿಗೆ ಒಪ್ಪಿಸ್ತಾನೆ. ಈ ರಾಜ್ಯವಾಗಿ ಕೂಡ ರಾಜ್ಯ ಅಂದ್ರೆ ಏನು ಇಷ್ಟಕ್ಕ ನಿಮ್ಗೆ ಅರ್ಥ ಆಗ್ಬೇಕು. ರಾಜ್ಯ ಅಂದ್ರೆ ಏನು? ಒಂದು ಊರನ, ಒಂದು ದೇಶನ ರಾಜ್ಯ ಅಂದ್ರೆ ಒಂದು ಗುಂಪಾಗಿ ಸೇರಿಕೊಂಡಿರ್ತಕ್ಕಂಥ ಮಂಡಳಿ ಅಂತಾರ, ಸಭೆ ಅಂತಾರ, ಚರ್ಚ್ ಅಂತಾರ, ಮಂದಿರ ಅಂತಾರ. ಅದಕ್ಕ ಅದು ಯಾರು ಪರಿಪಾಲನೆ ಮಾಡುವಂತ ಸಭೆ ಆಗಿದ್ರೆ ಕ್ರಿಸ್ತನ ಪರಿಪಾಲನೆ ಮಾಡುವಂತ ಸಭೆ ಆಗಿರೋ ಅದನ್ನೇ ರಾಜ್ಯ. ಇದು ರಾಜ್ಯನೇ ಬೇರೆ ಅಂತ. ಅದಕ್ಕೆ ಯೇಸು ಸ್ವಾಮಿನ ಪಿಲಾತ್ ಕೇಳ್ತಾನೆ, ಏನಂತ? ಓ ನೀನು ರಾಜನಾ ಅಂತ ಕೇಳಿದಾಗ, ನೀನ್ ಅಂದಾಗ ನಾನು ರಾಜನೇ ಅಂದ್ರೆ ನನ್ನ ರಾಜ್ಯ ಬೇರೆ, ನಿನ್ನ ರಾಜ್ಯ ಬೇರೆ. ನಿನ್ನ ರಾಜ್ಯದಲ್ಲಿ ಗುದ್ದಾಡೋದು, ಒಡೆದಾಡೋದು, ಕಡದಾಡೋದು, ಬಡದಾಡೋದು ಅನ್ನಂತವು ನಿನ್ನಲ್ಲಿ ಇರ್ತಾವ. ಆದ್ರೆ ನನ್ನ ರಾಜ್ಯದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದಯಾಳುತ್ವ, ಒಳ್ಳೆತನ ಅಂತಕ್ಕಂಥದ್ದು ನನ್ನ ರಾಜ್ಯದಲ್ಲಿ ಇರುತ್ತದ. ನನ್ನ ರಾಜ್ಯದಲ್ಲಿ ದುಷ್ಟತ್ವ ಇರೋದಲ್ಲ, ನನ್ನ ರಾಜ್ಯದಲ್ಲಿ ಅಪವಿತ್ರತೆ ಇರೋದಲ್ಲ, ನಿನ್ನ ರಾಜ್ಯದಲ್ಲಿ ಎಲ್ಲವೂ ಇರ್ತದಂತೇಳಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. ಅದಕ್ಕಾಗಿ ಯೇಸು ಕ್ರಿಸ್ತನ ಪರಿಪಾಲನೆ ಮಾಡುವ ರಾಜ್ಯದಲ್ಲಿ ದುಷ್ಟತ್ವವನ್ನು ಆವರಿಸಿಕೊಂಡಿದ್ದೇನಾ ಅಂತ ಆಲೋಚನೆ ಮಾಡಬೇಕಾಗಿದೆ. ಬಲಾತ್ಕಾರಿಗಳು ಅದರೊಳಗೆ ನುಗ್ಗಿ ಅದನ್ನು ಸ್ವಂತ ಮಾಡಿಕೊಳ್ಳುತ್ತಾರೆ, ವಶ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯ ನಮ್ಮ ನೋಡುವಾಗ, ಅಂದ್ರೆ ದೇವರ ರಾಜ್ಯ ಅಂದ್ರೆ ಭೂಲೋಕದಲ್ಲಿ ಸಭೆಯಾಗಿ ಕೂಡಿ ಬಂದಿರತಕ್ಕಂಥದ್ದು ದೇವರ ರಾಜ್ಯ, ಹೌದಾ? ಪರಲೋಕ ರಾಜ್ಯ. ಈ ರಾಜ್ಯದಲ್ಲಿ ಯಾರಿರ್ಬೇಕು? ಈ ಸಭೆಯಲ್ಲಿ ಯಾರಿರ್ಬೇಕು? ಸಭೆಗಳಲ್ಲಿ ಯಾರಿರ್ಬೇಕು? ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಆತ್ಮಗಳು ಸೇರುವಂತ, ಅಥವಾ ಆತನು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತವರು ಕೂಡಿ ಆತನನ್ನು ಆರಾಧಿಸುವಂತ ಮಕ್ಕಳು ಈ ಸಭೆಯಲ್ಲಿ ಸೇರಿರಬೇಕು ಪ್ರಿಯರೇ. ಯಾರಿಗೆ ಅದು ಸೊತ್ತು? ಯಾರು ಸೊತ್ತದು? ಯಾರು ಸೊತ್ತು? ಯೇಸು ಕ್ರಿಸ್ತನ ಸೊತ್ತದು. ಯಾಕೆ ಯೇಸು ಕ್ರಿಸ್ತನ ಸೊತ್ತಂದ್ರೆ ಸ್ವರಕ್ತದಿಂದ ಸಂಪಾದನೆ ಮಾಡಿದ ಸಭೆ. ಆತನ ರಕ್ತದಿಂದ ತೊಳೆದು ಪಾಪಾತ್ಮಗಳಾಗಿರ್ತಕ್ಕಂಥ ನಮ್ಮನ್ನು ಶುದ್ಧರನ್ನಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ, ದೇವರಿಗೋಸ್ಕರ ಬದುಕುವಂತವರನ್ನಾಗಿ ಮಾಡಿದಾನೆ. ಆ ರಾಜ್ಯದಲ್ಲಿ ಬರುವವರೆಲ್ಲರೂ ಅಂದ್ರೆ ಸಭೆಗೆ ಬರುವವರೆಲ್ಲರೂ ಹೇಗಿರ್ಬೇಕಂದ್ರೆ ಪರಿಶುದ್ಧರು, ನಿರ್ದೋಷಿಗಳು, ಪಾಪವಿಲ್ಲದವರಾಗಿ ಬರಬೇಕು. ಅದು ದೇವರ ಸಂಕಲ್ಪ, ಅದು ದೇವರ ಚಿತ್ತವಾಗಿದೆ ಪ್ರಿಯ. ಆದರೆ ಇವತ್ತು ಆ ರಾಜ್ಯದಲ್ಲಿ ಅಂದ್ರೆ ಸಭೆಯಲ್ಲಿ ಎಂತವರು ಸೇರಿಕೊಂಡಿದ್ದಾರೆ, ಸಭೆಯಲ್ಲಿ ಎಂತವರಿದ್ದಾರೆ ಅಂತಂದ್ರೆ ಗೂಂಡಾಗಿರಿ ಮಾಡತಕ್ಕಂಥವ್ರು, ದೌರ್ಜನ್ಯ ಮಾಡತಕ್ಕಂಥವ್ರು, ಪಾಪ ಮಾಡತಕ್ಕಂಥವ್ರು, ವ್ಯಭಿಚಾರಿಗಳಾಗಿರತಕ್ಕಂಥವರು ಅನೇಕರು ಅದರಲ್ಲಿ ಸೇರಿಕೊಂಡು ದೈವಕ್ಕೆ ವಿರುದ್ಧವಾದಂತ ಕ್ರಿಯೆಗಳನ್ನು ಮಾಡುವಂತವರು ಸಭೆಗಳನ್ನು ಸ್ವಂತ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಆಗ್ಬೇಕಾಗಿದೆ ಪ್ರಿಯರೇ. ಅಲ್ಲಿರ್ತಕ್ಕಂಥ ಮಾತು ಏನಂತಂದ್ರೆ ನಮಗೆ ಮತ್ತೇನು ಬರೆಸುವ ಸುವಾರ್ತೆಗೆ ಬರೋಣ ಪ್ರಿಯರೇ. ಮತ್ತೇನು ಬರೆಸುವ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನ. 11ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಏನಿದೆ ಅಲ್ಲಿ? ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈ ಕಾಲದವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರ ಅಂದ್ರೆ ಅದನ್ನು ಒತ್ತಾಯ ಪೂರ್ವಕವಾಗಿ ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತ ಪ್ರಿಯರೇ. ದೇವರ ರಾಜ್ಯ ಆಗಿರತಕ್ಕಂತ ಸಭೆಯನ್ನು ಯಾರು ಸ್ವಂತ ಮಾಡಿಕೊಂಡಿದ್ದಾರೆ ಅಂದ್ರೆ ಬಲಾತ್ಕಾರಿಗಳು ಸ್ವಂತ ಮಾಡಿಕೊಂಡಿದ್ದಾರಂತೆ. ಅವ್ರ ಮನಸ್ಸು ಬದಲಾಗಿರಲ್ಲ, ಅವ್ರು ಸಂಪೂರ್ಣವಾಗಿ ದೇವ್ರ ನಂಬಿರಲ್ಲ, ಅವ್ರ ರಕ್ಷಣೆ ಅಂದ್ರೆ ಗೊತ್ತಿಲ್ಲ, ದೇವ್ರನ್ನ ಹೇಗೆ ಆರಾಧನೆ ಮಾಡ್ಬೇಕೆಂಬುದು ಗೊತ್ತಿಲ್ಲ, ವಾಕ್ಯ ಯಾವ ರೀತಿ ಹೇಳ್ಬೇಕೆಂಬುದು ಗೊತ್ತಿಲ್ಲ, ದೇವರಲ್ಲಿ ಹೇಗೆ ನಡಿಬೇಕಂತ ಗೊತ್ತಿಲ್ಲ. ಅಷ್ಟೇ ಸಭಿಕರಾಗಿದ್ದೀವಿ, ಸಭೆಯಲ್ಲಿದ್ದೀವಿ ನಾವು ನಮ್ಮದಿದು ಸಭೆ. ಯಾರ ಸಭೆ ಅಂದ್ರೆ ನಮ್ಮ ಸಭೆ. ಇದು ನಾವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು ಅಂತೇಳಿ ಹೆಸರಿಗೆ ಮಾತ್ರ ಹೇಳಿಕೊಂಡು ಜೀವನ ಮಾಡುವಂತವರು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇಂಥವ್ರದ ರಾಜ್ಯನ ಆತ ನನ್ನ ರಾಜ್ಯದಲ್ಲಿ ಎಂಥವರಿರ್ಬೇಕಂತ ಆತನ ಆಸೆ ಪಟ್ಟಿದ್ದಾನೆ. ಸಭೆನೇ ದೇವರ ರಾಜ್ಯ ಅಂದಾಗ, ಸಭೆನೇ ದೇವರ ರಾಜ್ಯ ಅಂದಾಗ
ಅದಕ್ಕೊಂದು ದೇವರ ರಾಜ್ಯ ಸಭೆನೇ ಅಂತ ಅನ್ನೋದಕ್ಕೆ ಒಂದು ವಚನ ತೋರಿಸಿ ಮತ್ತೆ ಇಲ್ಲಿಗೆ ಬರೋಣ ಪ್ರಿಯರೇ. ಮತ್ತೇನು ಬರ ಸುವಾರ್ತೆಗೆ ಬರೋಣ. ಒಂದ್ಸಲ ನೀವು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 20ನೇ ವಚನ, 17ನೇ ಅಧ್ಯಾಯ 20ನೇ ವಚನ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿಯೂ ಬರುವಂತದ್ದಲ್ಲ, ಇಗೋ ಇಲ್ಲಿದೆ ಆಗೋ ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲೇ ಇದೆ, ನೀವೇ ಆ ದೇವರ ರಾಜ್ಯ ಅಂತ ಹೇಳ್ತಾ ಇದೆ ಪ್ರಿಯರೇ. ನಮ್ಮಲ್ಲೇ ಇದೆ ದೇವರ ರಾಜ್ಯ. ಅಂದ್ರೆ ಎಲ್ಲೋ ಬರ್ತದ, ಅದು ಪ್ರತ್ಯೇಕವಾಗಿ ಸ್ಥಾಪಿಸಲ್ಪಡ್ತದಂತಲ್ಲ. ನಾವು ದೇವರ ಮಕ್ಕಳಾಗಿ ಸೇರಿಕೊಂಡು ದೇವರನ್ನು ಆರಾಧಿಸುತ್ತಾ, ದೇವರನ್ನು ಮಹಿಮೆ ಪಡಿಸುತ್ತಾ, ದೇವರನ್ನು ಕೊಂಡಾಡುತ್ತಾ, ಆತನ ವಾಕ್ಯಗಳನ್ನು ಕೇಳುತ್ತಾ ಅದರಂತೆ ನಡ್ಕೊಳ್ಳುವಂತ ನಾವು ಸೇರುವಂತದ್ದೇ ದೇವರ ರಾಜ್ಯ. ಈ ರಾಜ್ಯದಲ್ಲಿ ಯಾರಿದ್ದಾರೆ? ಯಾರಿರ್ಬೇಕು? ಪರಿಶುದ್ಧರು, ನಿರ್ದೋಷಿಗಳು, ಪಾಪ ಇಲ್ಲದವರು ಸೇರ್ಬೇಕಾಗಿದೆ. ಆದ್ರೆ ಎಂಥವರಿದ್ದಾರೆ ಈ ರಾಜ್ಯದಲ್ಲಿ? ಪಾಪಿಗಳು, ದೌರ್ಜನ್ಯ ಮಾಡುವಂತವ್ರು. ಇದು ನಮ್ಮದು. ಏನಾದ್ರೂ ಸ್ವಲ್ಪ ದೇವ್ರ ಕೆಲಸಕ್ಕೆ ಏನಾದ್ರೂ ದುಡ್ಡು ಕೊಡ್ತಾರ, ನಾವು ಅಷ್ಟು ಕೊಟ್ಟಿವಿ ಇಷ್ಟು ಕೊಟ್ಟಿವಿ, ನಮ್ಮದು ಚರ್ಚ್, ನಮ್ಮದು ಇದು ದೇವ್ರ ರಾಜ್ಯ, ಇದು ನಮ್ಮದು, ಇದು ನಮ್ಮ ಸಭೆ, ಇದು ಏನಾದ್ರೂ ಅಪ್ಪಿ ತಪ್ಪಿ ಸಭೆಯಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಂದ್ರೆ, ಉಗ್ರ ಏನಾದ್ರೂ ಅಧಿಕಾರ ಕೊಟ್ರೆ, ಅಧಿಕಾರ ತಗೊಂಡು ಇವತ್ತು ಎಷ್ಟು ಮಂದಿ ಸ್ವಾಧೀನ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಸ್ವಲ್ಪ ಅಧಿಕಾರಿಗಳು. ನಮ್ಮ ಸಭೆಯಲ್ಲಿ ಯಾರಿಗೆ ಅಧಿಕಾರ ಇಲ್ಲ ಬಿಡ್ರಿ, ನನಗೂ ಅಧಿಕಾರ ಇಲ್ಲ ನಮ್ಮ ಸಭೆಯಲ್ಲಿ. ಯಾಕಂದ್ರೆ ನನ್ನ ಅಧಿಕಾರ ಇದ್ರೆ ನಾನು ಹೇಳ್ದಂಗೆ ಏನು ಕೇಳ್ತಾ ಇಲ್ಲ ಯಾರು. ಯಾರಿಗೂ ಅಧಿಕಾರ ಇಲ್ಲ ನಮ್ಮ ಸಭೆಯಲ್ಲಿ. ಯಾರಿಗೆ ಬಂದಿಷ್ಟ ಬಂದಂಗ ಅವರು ಬದುಕ್ತಾ ಇದ್ದೀವಿ ನಾವು. ಆಕ್ಚುಲ್ ಅಂದ್ರೆ ನಮ್ದು ಸಭೆ ಅಂತ ಹೇಳ್ಕೊಳ್ಳಿಕ್ಕೆ ಕೂಡ ನನಗೆ ನಾಚಿಕೆ ಆಗ್ತಿರ್ತದ ಪ್ರೇರೆ. ಯಾಕಂದ್ರೆ ಒಬ್ಬರ ಸ್ವಾಧೀನದಲ್ಲಿಲ್ಲ, ಒಬ್ಬರ ಒಂದು ದೇವರ ಸ್ವಾಧೀನದಲ್ಲಿ ಸಭೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಇವತ್ತು ಯಾರ ಸ್ವಾಧೀನದಲ್ಲಿದೆ ಅನೇಕ ಸಭೆಗಳು ಅಂತಂದ್ರೆ, ಕೆಲವು ಸಭೆಗಳಲ್ಲಿ ಹಿರಿಯರು ಮಾಡ್ತಿರ್ತಾರೆ, ಸಭೆಯಲ್ಲಿ ಹಿರಿಯರನ್ನು ಮಾಡ್ತಿರ್ತಾರೆ. ಕೆಲವು ಸಭೆಗಳು ಏನಂತಾರೆ ಅಂದ್ರೆ ಉಗ್ರಾಣಿಕರು, ಸಭೆ ಹಿರಿಯರು, ಸಭೆ ದೊಡ್ಡವರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಪಾಸ್ಟರ್ನೇ ಸ್ವಾಧೀನದಲ್ಲಿ ಇಟ್ಕೊಂಡ್ಬಿಡ್ತಾರ, ವಿಶ್ವಾಸಿಗಳನ್ನು ಸ್ವಾಧೀನದಲ್ಲಿ ಇಟ್ಕೊಂತಾರ, ಅವರ ಸಭೆ ಮೇಲೆ ದಬ್ಬಾಳಿಕೆ ನಡೆಸ್ತಿರ್ತಾರ. ಬಲಾತ್ಕಾರಿಗಳು ಅದನ್ನು ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ದೇವರ ರಾಜ್ಯವೆಂಬ ಈ ಸಭೆಯನ್ನು ಬಲಾತ್ಕಾರವಾಗಿ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಅನೇಕ ಸಭೆಗಳಲ್ಲಿ ನೋಡ್ತೀವಿ ಪ್ರಿಯರೇ, ಅವ್ರದೇ ನಡೀತಿರ್ತದ, ಉಗ್ರಾಣಿಕರದೇ ನಡೀತಿರ್ತದ. ಸಭೆ ಪಾಲಕಂದ ಏನು ನಡೆಯಲ್ಲ, ಅಲ್ಲಿ ದೇವ್ರದ್ದು ಏನು ನಡೆಯಲ್ಲ ಪ್ರಿಯರೇ. ದೇವ್ರದ್ದು ಕೂಡ ಅಲ್ಲಿ ಏನು ನಡೆಯಲ್ಲ. ದೇವರು ಸುಮ್ಮನೆ ಕುಂತಿರ್ಬೇಕು ಅವರ ಸಭೆಯಲ್ಲಿ, ಸೇವಕನು ಸುಮ್ಮನೆ ಕುಂತಿರ್ಬೇಕು ಅವರ ಸಭೆಯಲ್ಲಿ, ವಿಶ್ವಾಸಿಗಳು ಸುಮ್ಮನೆ ಕುಂತಿರ್ಬೇಕು ಅವರ ಸಭೆಯಲ್ಲಿ. ಇವ್ರು ಏನ್ ನಿರ್ಣಯ ಮಾಡ್ತಾರೋ ಇವ್ರು ಹೇಳ್ದಂಗೆ ಅವ್ರು ಕುಣಿಬೇಕು. ಪಾಸ್ಟರ್ ಆದ್ರೂ ಇವ್ರು ಹೇಳ್ದಂಗೆ ಕುಣಿಬೇಕು, ವಿಶ್ವಾಸಿಗಳು ಇವ್ರು ಹೇಳ್ದಂಗೆ ಕುಣಿಬೇಕು. ಏನಂದ್ರೆ ನಾವು ಸಭೆ ಹಿರಿಯರು, ಸಭೆ ಪಾಲಕರು. ದೌರ್ಜನ್ಯ ಇದೆ ಇವತ್ತು ಅನೇಕ ಸಭೆಗಳಲ್ಲಿ. ಏನಿದೆ ಅಂದ್ರೆ ದೌರ್ಜನ್ಯ ಇದೆ ಪ್ರಿಯರೇ, ದೌರ್ಜನ್ಯ ಇದೆ. ಅವ್ರು ಹೇಳ್ದಂಗ ಪಾಸ್ಟರ್ ಕೇಳಬೇಕು. ನಾನು ಒಂದ್ಸಲ ಬಾಂಬೆಗೆ ಹೋಗಿದ್ದೆ ಪ್ರಿಯರೇ. ಬಾಂಬೆಯಲ್ಲಿ ವಾಕ್ಯ ಹೇಳುವಂತ ಒಂದು ಸಭೆ ಕರೆದಿದ್ರು ನನಗೆ. ಒಂದು ಸಭೆಯಲ್ಲಿ ಇವತ್ತು ಸಂಡೇ ಇದೆ ಬ್ರದರ್, ನಮ್ಮ ಚರ್ಚಿಗೆ ಬಂದು ವಾಕ್ಯ ಹೇಳ್ತಾರೆ ಅನ್ನೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೋದೆ ಪ್ರಿಯರೇ. ಅಲ್ಲಿ ಸೇವಕನಿದ್ದಾನೆ, ಸೇವಕಂದು ಏನು ನಡೀತಾ ಇಲ್ಲ ಪ್ರಿಯರೇ, ಸೇವಕಂದು ಏನೇನು ನಡೀತಾ ಇಲ್ಲ. ಸೇವಕನೊಂದು ಮೂಲೆ ಕುಂದಿರ್ಸಿಬಿಟ್ಟಾರ. ಎಲ್ಲ ಅವರೇ ಎಲ್ಲ ಆ ಸಭೆಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದು ಕೇಳ್ಬೇಕಯ್ಯ, ಅವ್ರು ಏನ್ ಹೇಳ್ತಾರೆ ಅದು ಹೇಳ್ಬೇಕಯ್ಯ, ಅವ್ರು ಏನ್ ಪ್ರಕಟಣೆ ಮಾಡಂತಾರೆ ಅದು ಮಾಡಬೇಕು. ಇಲ್ಲಂದ್ರೆ ಅವ್ರು ಸುಮ್ಮನೆ ಕುಂದಿರ್ಬೇಕು. ಒಂದು ಚೇರ್ ಹಾಕಿದ್ದಾರೆ, ಸೈಡ್ ಕುಂದಿರಿಸಿದ್ದಾರೆ. ಎಲ್ಲ ಇವ್ರದೇ ದಬ್ಬಾಳಿಕೆ, ಇವ್ರದೇ ನಡೀತಾ ಇದೆ. ನಾನು ಅನ್ಕೊಂಡೆ ಏನ್ ಇವ್ರದ್ದು ಇಷ್ಟು ಆರ್ಭಾಟ. ಇವ್ರು ಆಡಂದ್ರೆ ಆಡಬೇಕು, ಕುಣಿ ಅಂದ್ರೆ ಕುಣಿಬೇಕು. ಬಹಳಷ್ಟು ಸಭೆಗಳಲ್ಲಿ ನೋಡ್ರಿ ಪ್ರಿಯರೇ, ಯಾರ್ದು ಪ್ರಭಾವಿತ ಇರ್ತದೆ, ಯಾರ್ದು ದಬ್ಬಾಳಿಕೆ ಇರ್ತದೆ ಅಂದ್ರೆ ಸಭೆ ಹಿರಿಯರದೇ ಇರ್ತದ ಪ್ರಿಯರೇ. ಏನಾದ್ರು ದುಡ್ಡು ಕೊಡ್ತಾರ, ಕಾಣಿಕೆ ಜಾಸ್ತಿ ಕೊಡ್ತಾರ ಕೆಲವರು. ಬೇಕಾದ್ರೆ ಸಭೆಗೆ ಏನಾದ್ರು ದುಡ್ಡು ಡೊನೇಷನ್ ಮಾಡ್ತಾರ. ನಾವಾಗ ವರ್ಷಕ್ಕೆ ಇಷ್ಟ ಅಂತ ಕಾಣಿಕೆ ಕೊಡ್ತೀವಿ ನಾವು ಅಂತಾರ. ಸ್ವಲ್ಪ ಕೈ ಎಲ್ಲದರಲ್ಲಿ ಮುಂದೆ ಇರ್ತದ. ಅವಾಗ ಏನ್ ಮಾಡ್ಬಿಡ್ತಾರ, ನಂದು ನಮ್ದು ಅನ್ನೋಂಥ ಭಾವನೆ ಅಂತ ಅಂದ್ಕೊಂಡು ಬಲಾತ್ಕಾರಿಗಳು ಅದರಲ್ಲಿ ಸಭೆಯಲ್ಲಿ ಸೇರಿರುವುದನ್ನು ನಾವು ನೋಡ್ತೇವೆ. ಅವರಿಗೆ ಪರಲೋಕ ಬೇಕಾಗಿಲ್ಲ, ದೇವ್ರ ವಾಕ್ಯ ಬೇಕಾಗಿಲ್ಲ, ದೇವ್ರ ಮಾತು ಬೇಕಾಗಿಲ್ಲ. ಪಾಸ್ಟರ್ ವಾಕ್ಯ ಹೇಳ್ತಿರ್ತಾನೆ, ಇಲ್ಲಿ ಮಾತಾಡ್ಕೊಂಡ್ ಕುಂತಿರ್ತಾರೆ ಇವರು. ಅವ್ರಿಗೆ ಭಯಕ್ಕೆ ಇವರಿಗೆ ಯಾರಿಗೆ ಚಾನ್ಸ್ ಇರಲ್ಲ. ಯಾಕೆ? ಅವ್ರು ಋಣದಲ್ಲಿ ಬಿದ್ದಿರ್ತಾರೆ ಇವರು. ಏನೇನಂದ್ರೆ ನಾಳೆ ದಿನದಲ್ಲಿ ಎಲ್ಲರ ಸಭೆ ಸೇರಿಸ್ತಾರೆ. ಏನ್ ನನಗೆ ಅಂತ ಅಷ್ಟು ಮಂದಿ ಮುಂದೆ ನನಗೆ ಹಂಗ ಬೈದಿದ್ದೆ, ಹಿಂಗ ಬೈದಿದ್ದೆ, ನೀನು ನಾನು ಬೈದಿರಿ, ನೀವು ನಾನು ಹಂಗ ಮಾತಾಡಿದ್ರಿ, ನೀವು ನಾವು ನಾಳೆಯಿಂದ ಚರ್ಚಿಗೆ ಬರಲ್ಲ,
ನಾವು ಇದು ಮಾಡಲ್ಲ, ಆಯ್ತು ಹೋಗು, ಇನ್ನು ನಾವು ಚರ್ಚ್ಗೆ ಕಾಲ ಇಡೋದಿಲ್ಲ ಅಂತಿರ್ತಾರೆ. ಯಾಕಿಷ್ಟು ಬಲಾತ್ಕಾರಿಗಳಾಗಿ ನೀವು ಚರ್ಚ್ಗೆ ಬರ್ತಾ ಇದ್ದೀರಾ? ಬಲವಂತವಾಗಿ ಯಾಕೆ ಬರ್ತಾ ಇದ್ದೀರಾ ಚರ್ಚ್ಗೆ? ನಿಮ್ಮನ್ನು ಏನ್ ಅನ್ನಬಾರ್ದು, ಬೈಬಾರ್ದು, ಈ ಒಂದು ಮಾತಾಡಬಾರ್ದು, ಏನನ್ನ ಅಂದ್ರೆ ನಾವು ಚರ್ಚ್ಗೆ ಬರಲ್ಲ, ನಾವು ಬಿಟ್ಟು ಬಿಡ್ತೀವಿ, ನಮ್ಮ ಕುಟುಂಬ ಬಿಡ್ತೀವಿ, ನಮ್ದು ದೊಡ್ಡ ಕುಟುಂಬ, ನಮ್ಮ ಫ್ಯಾಮಿಲಿ ದೊಡ್ಡದಿದೆ, ನಾವೇ ಒಂದು 10 ಮಂದಿ ಇದ್ದೀವಿ, ನಾವು ಬಿಟ್ರಾದ್ರೆ ನಿನ್ನ ಗತಿ ಏನು? ಎಷ್ಟು ದೌರ್ಜನ್ಯ ಇದು! ಎಷ್ಟು ದೌರ್ಜನ್ಯ ಮಾಡಿ ಸಭೆಯಲ್ಲಿ ಇರ್ತಾರೆ ನೋಡ್ರಿ ಪ್ರಿಯ. ಅರ್ಥ ಆಗ್ತಾ ಇದೆ ನಿಮಗೆ? ಇಷ್ಟು ದೌರ್ಜನ್ಯ ಮಾಡಿ ಸಭೆಯಲ್ಲಿ ಸೇರುವಂತವರಾಗಿದ್ದಾರೆ. ಅದಕ್ಕೆ ಬಲಾತ್ಕಾರಿಗಳು. ಇವರು ಮಾರು ಮನಸ್ಸು ಹೊಂದಿಲ್ಲ, ಪಶ್ಚಾತ್ತಾಪ ಪಟ್ಟಿಲ್ಲ, ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ಲ. ಕೆಲವರಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಚರ್ಚ್ಗಳನ್ನ ಕಟ್ಟಿಸ್ತಿರ್ತಾರೆ. ಚರ್ಚ್ಗಳು ಕಟ್ಟಿಸಿ ಪಾಸ್ಟರ್ನ ಇಟ್ಕೊಂಡು, ವಿಶ್ವಾಸಿಗಳನ್ನ ಇಟ್ಕೊಂಡು ಕರ್ಸ್ಕೊಂಡು ಮಾಡ್ತಿರ್ತಾರ. ಅದ್ರಲ್ಲಿ ಒಬ್ಬರಿಬ್ಬರು ಚರ್ಚ್ ಕಟ್ಟಿಸ್ತಾರೆ, ಅಂದ್ರೆ ಅಷ್ಟೇ. ಒಬ್ಬರಿಬ್ಬರು ಪಾರ್ಟ್ನರ್ ಆಗಿ ಚರ್ಚ್ ಕಟ್ಸಿ ಅಂತಾರ. ಆ ಬರ್ತಕ್ಕಂಥ ಬಿಸ್ನೆಸ್, ಇದೊಂದು ಬಿಸ್ನೆಸ್ ಆಗಿದೆ. ಹೆಂಗಿದೆ ಅಂದ್ರೆ, ಈಗ ನಾವು ಚರ್ಚ್ ಕಟ್ಸಿವಿ, ಇಂಥ ಚರ್ಚು, ನಮಗೊಬ್ಬ ಪಾಸ್ಟ್ರು, ಅದ್ರ ಸ್ಯಾಲ್ರಿ ಕೊಡ್ತೀವಿ, ವಿಶ್ವಾಸಿಗಳು ಬರಬೇಕು, ದಶಮ ಭಾಗ ಕೊಡಬೇಕು, ಕಾಣಿಕೆಗಳು ಕೊಡಬೇಕು, ಸುಗ್ಗಿ ಕಾಲ ಕಾಣಿಕೆ ಕೊಡಬೇಕು, ಆ ಕಾಣಿಕೆ ಕೊಡಬೇಕು, ಈ ಕಾಣಿಕೆ ಕೊಡಬೇಕು. ಈ ಕಾಣಿಕೆಗಳೆಲ್ಲ ತಾವು ಸ್ವಾಧೀನ ಮಾಡ್ಕೊಳ್ತಾರೆ. ಪಾಸ್ಟ್ರಿಗೇನು ತಿಂಗಳ ಸ್ಯಾಲ್ರಿ ಕೊಡ್ತಾರೆ. ಎಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ದೇವರ ರಾಜ್ಯ ಅಂದ್ರೆ, ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ. ಇದು ಸಭೆ ಅಂತಕ್ಕಂಥದ್ದು ಎಂತ ದುಸ್ಥಿತಿಗೆ ತೆಗೆದುಕೊಂಡು ಹೋಗಿದ್ದಾರೆ ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಕೆಲವರು ಬೋಧಕರೇ ಸಭೆಯನ್ನು ಸ್ವಾಧೀನ ಮಾಡ್ಕೊಳ್ತಾರೆ. ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು. ವಾಕ್ಯ ಇರಲ್ಲ ಇವನ ಹತ್ರ, ಜ್ಞಾನ ಇರಲ್ಲ ಇವನ ಹತ್ರ, ಏನು ಇರಲ್ಲ ಇವನ ಹತ್ರ. ಆದ್ರೆ ಇವನ್ ದಬ್ಬಾಳಿಕೆ ಜಾಸ್ತಿ ಇರ್ತದ. ಅವಂದೇ ಆಟ ನಡೀತದಲ್ಲಿ, ಪಾಸ್ಟರ್ದೇ ಆಟ ನಡೀತದ. ಕೆಲವು ಸಭೆಗಳಲ್ಲಿ ಉಗ್ರಾಣಿಕರದ ಆಟ ನಡೀತಿರ್ತದ. ಕೆಲವರು ಸಭೆಗಳಲ್ಲಿ ದುಡ್ಡಿದ್ದವ್ರದ್ದು ಆಟ ನಡೀತಿರ್ತದ. ಕೆಲವರು ಸಭೆಗಳಲ್ಲಿ ಸೇವಕನು ಪಾಸ್ಟರ್ ಆಗಿರ್ತಕ್ಕಂಥ ಒಂದು ಆಟ ನಡೀತದ. ಒಟ್ಟೆ ಇವರಿವರ ಆಟಗಳನ್ನು ನಡೆಸಿಕೊಳ್ಳುವುದಕ್ಕಾಗಿ ದೇವರ ರಾಜ್ಯ ಇದೆ ಇವತ್ತು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಯಾರು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಂತ ಅದನ್ನ ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಂತ ಮಾಡಿಕೊಂಡಿದ್ದಾರೆ ಇವತ್ತು. ಅಲ್ಲಿ ದೇವರಿಗೆ ಮಹಿಮೆ ಸಿಗುತ್ತಾ ಇಲ್ಲ. ದೇವರ ರಾಜ್ಯದಲ್ಲೇ ದೇವರಿಗೆ ಮಹಿಮೆ ಸಿಗುತ್ತಿಲ್ಲ. ಸಭೆ ಎಂಬ ದೇವರ ರಾಜ್ಯದಲ್ಲಿ ದೇವರಿಗೆ ಘನತೆ ಸಿಗುತ್ತಾ ಇಲ್ಲ. ಅವ್ರ ಇಷ್ಟ ಬಂದಿದ್ದ ಆಡ್ತಾರ, ಅವ್ರ ಇಷ್ಟ ಬಂದಾಗ ಚರ್ಚಿಗೆ ಬರ್ತಾರ, ಅವ್ರ ಇಷ್ಟ ಬಂದಾಗ ಇಷ್ಟ ಇಲ್ಲಂದ್ರೆ ವಾಕ್ಯ ಕೇಳಕ್ ಇಷ್ಟ ಇಲ್ಲಂದ್ರೆ ಮಧ್ಯದಲ್ಲಿ ಎದ್ದೋತಿರ್ತಾರ, ಇಲ್ಲ ಮಧ್ಯದಲ್ಲೇ ಮಾತಾಡ್ತಿರ್ತಾರ. ಏನಾದ್ರೂ ಗದರಿಸಿದ್ರೆ ನಾಳಿಂದ ಬರಲ್ಲ ಅಂತೇಳಿ ಎಷ್ಟು ಬಲವಂತವಾಗಿ ಬಲಾತ್ಕಾರದಿಂದ ಚರ್ಚೆಯನ್ನು ಸ್ವಾತಂತ್ರ್ಯ ಮಾಡಿಕೊಂಡಿದ್ದಾರೆ. ಇವರಿಗೆ ವಾಕ್ಯಕ್ಕೆ ಬೆಲೆ ಇದೆನಾ ಇಂತಲ್ಲಿ? ವಾಕ್ಯಕ್ಕೆ ಗೌರವ ಇದೆಯಾ ಇಂತಲ್ಲಿ? ವಾಕ್ಯನ ನಂಬ್ತಾ ಇದ್ದಾರಾ ಇಂತಲ್ಲಿ? ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಇಂಥ ಸಭೆಗಳು ಕೋಟಿ ಸಭೆಗಳಿದಾವ್ರ ಪ್ರಿಯರು. ಇವತ್ತು ಪ್ರಪಂಚ ಎಲ್ಲ ಆಲೋಚನೆ ಮಾಡಿದಾಗ ಕೋಟಿ ಸಭೆಗಳು, ಇಂಥ ಸಭೆಗಳಿದಾವ ಪ್ರಿಯರು. ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಗ್ರಹಿಸಿಕೊಂಡು ದೇವರ ವಾಕ್ಯದ ಪ್ರಕಾರ ಬದುಕುವಂತ ಸಭೆಗಳು ಬಹಳಷ್ಟಿಲ್ಲ ಪ್ರಿಯರೇ. ನಮ್ಮ ಸಭೆ ಕೂಡ ಹಂಗ ಆಗ್ಬಾರ್ದಂತ ನನ್ನ ಆಸೆ ಪ್ರಿಯರೇ. ಬಲವಂತವಾಗಿ ಚರ್ಚಿಗೆ ಬರೋದು, ಏನಾದ್ರೂ ಅಂದ್ರೆ ಚರ್ಚ್ ಬಿಡೋದು, ಇಂಥವೆಲ್ಲ ಮಾಡಬಾರ್ದು ಪ್ರಿಯರೇ. ಇಂಥವೆಲ್ಲ ಮಾಡಬಾರ್ದು. ಅಂದ್ರೆ ಅದು ದೇವರ ರಾಜ್ಯ ಆಗಲ್ಲ ಪ್ರಿಯರದು. ಆ ದೇವರ ರಾಜ್ಯದಲ್ಲಿ ದೇವರ ನಿಯಮಗಳು ನಡಿಬೇಕು, ದೇವರ ಕಾರ್ಯಕ್ರಮಗಳು ನಡಿಬೇಕು, ದೇವರ ಮಹಿಮೆ ಪಡಿಸುವಂಥದ್ದು ನಡಿಬೇಕು. ಅದರಲ್ಲಿ ಅದು ದೇವರಿಗೆ ಇಷ್ಟವಾದಂತ ಕಾರ್ಯಗಳು ನಡಿಬೇಕಲ್ಲಿ. ದೇವರಿಗೆ ಇಷ್ಟವಾದಂತ ರೀತಿಯಲ್ಲಿ ಭಕ್ತಿಯಿಂದ ನಡೆದುಕೊಳ್ಳಬೇಕು ನಾವು ಅಲ್ಲಿ ಕೂಡ ನಾವು ರಾಜಕೀಯ, ಅಲ್ಲಿ ಕೂಡ ನಾವು ಲೋಕ ಸಂಬಂಧವಾದ ಮಾತುಗಳು, ಅಲ್ಲಿ ಕೂಡ ಲೋಕಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳು. ಏನ್ರಿ ನಿಜವಾಗ್ಲೂ ಹೇಳಿದ್ರೆ ನಾಚಿಕೆ ಬರ್ತದ್ರೆ. ಕೆಲವು ಸಭೆಗಳಲ್ಲಿ ಹೆಂಗಿರ್ತದಂದ್ರೆ ಲೈನ್ ಹೊಡೆಯಕ್ ಬರ್ತಿರ್ತಾರ, ಪ್ರೀತಿ ಮಾಡ್ಕೊಳ್ಳಕ ಸಭೆಗೆ ಬರ್ತಿರ್ತಾರ. ನಿಮ್ಗೆ ಗೊತ್ತೋ ಇಲ್ಲ ಪ್ರಿಯರೇ, ಪ್ರೀತಿ ಮಾಡ್ಕೊಳ್ಳಕ ಇಂಥ ನೀಚರಿರುವಂತ ಸಭೆಗಳಿದಾವೆ ಪ್ರಿಯರೇ. ಈ ಸಭೆಗಳು, ಆ ಸಭೆಯನ್ನೇ ದೇವರಂತಾನ, ಇದು ನನ್ನ ರಾಜ್ಯ, ಇದು ನನ್ನ ರಾಜ್ಯ. ನನ್ನ ರಾಜ್ಯದಲ್ಲಿ ಕಳ್ಳರು ಸೇರಿಕೊಂಡಿದ್ದಾರೆ, ನನ್ನ ರಾಜ್ಯದಲ್ಲಿ ಬಲವಂತವಾಗಿ ನುಗ್ಗಿದ್ದಾರೆ, ನನ್ನ ರಾಜ್ಯವನ್ನು ತಮ್ಮ ಸ್ವಾಧೀನ ಮಾಡಿಕೊಂಡಿದ್ದಾರೆ ಅಂತ ದೇವರು ಬಾಧೆ ಪಡುವುದನ್ನು ನಾವು ನೋಡ್ತಾ ಇದ್ದೀವಿ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ.
ಇದು ದೇವರ ರಾಜ್ಯ ಯಾವ ಸ್ಥಿತಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸ್ನಾನಿಕನಾದ ಯೋಹಾನನ ಕಾಲದಿಂದ ಇಲ್ಲಿವರೆಗೂ ಅಂದ್ರೆ ಯೇಸು ಕ್ರಿಸ್ತನ ಕಾಲದವರೆಗೂ ಕೂಡ ಹಂಗೆ ಇದೆ, ಮುಂದೆ ಈಗಿನವರೆಗೂ ಕೂಡ ಹಂಗೆ ಇದೆ ಪ್ರಿಯರೇ. ಇವತ್ತಿನವರೆಗೂ ಕೂಡ ಯಾವ ರೀತಿ ಇದೆ ಅಂದ್ರೆ ಸಭೆಗಳು ದುಷ್ಟರ ಆಡಳಿತದಲ್ಲೇ ಇದೆ ಪ್ರಿಯರೇ, ದುಷ್ಟರ ಆಡಳಿತದಲ್ಲಿದ್ದಾರೆ. ಎಂತವರು ಸೇರ್ಕೊಂಡಿದ್ದಾರೆ ಅಂತ ನೋಡ್ರಿ, ಆ ಸಭೆಯಲ್ಲಿ ಎಂತವರು ಸೇರ್ಕೊಂಡಿದ್ದಾರೆ ಅಂತ ನೋಡ್ರಿ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ ಸಭೆಗೆ, ಕೊರಿಂಥದಲ್ಲಿರ್ತಕ್ಕಂಥ ಸಭೆಗೆ ಉತ್ತರ ಬರಿತಾ ಇದ್ದಾನೆ ಪೌಲನು. ಆ ಉತ್ತರದಲ್ಲಿ ಆತನ ಮಾತಾಡಿರ್ತಕ್ಕಂಥ ಮಾತುಗಳನ್ನು ಒಂದ್ಸಲ ನೋಡ್ರಿ ಪ್ರಿಯರೇ. 6ನೇ ಅಧ್ಯಾಯ 9-10 ವಚನಗಳನ್ನು ಓದೋಣ ಪ್ರಿಯರೇ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು. ಮೋಸ ಹೋಗ್ಬೇಡ್ರಿ. ಜಾರರು, ವಿಗ್ರಹಾರಾಧಿಕರು, ವ್ಯಭಿಚಾರಿಗಳು, ವೀಟರು, ಪುರುಷಾಂಗಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಆದ್ರೆ ಇವರೇ ಸೇರ್ಕೊಂಡಿದ್ದಾರೆ ಅಂತ 6ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ, ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟು. ದೈವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು. ದೇವಜನರು ಲೋಕಕ್ಕೆ ತೀರ್ಪು ಕೊಡುವಂತದ್ರಲ್ಲಿ ನಿಮ್ಮಲ್ಲಿ ಇಂಥ ಕಳ್ಳರಿದಾರ, ಇಂಥವರು ಸೇರ್ಕೊಂಡಿದ್ದಾರಂತೆ. ಕೊರಿಂತಿಗೆ ಪತ್ರಿಕೆ ಬರಿತಾ ಇದ್ದಾನೆ, ಕೊರಿಂತದಲ್ಲಿ ಇಂಥ ಕಳ್ಳರು ಸಭೆಯಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಯಾರ್ಯಾರಂದರೆ ಅನ್ಯಾಯಗಾರರು, ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಹೇಳ್ತಾನೆ. ಮೋಸ ಹೋಗ್ಬೇಡ್ರಿ. ಜಾರರು, ವಿಗ್ರಹಾರಾಧಿಕರು, ವ್ಯಭಿಚಾರಿಗಳು, ವೀಟರು, ಪುರುಷಾಂಗಿಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬನಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇಂಥವ್ರು ಆ ರಾಜ್ಯಕ್ಕೆ ಸೇರಬಾರದು ಅಂತ ಹೇಳ್ತಾನೆ. ಸಭೆಗೆ ಇಂಥವ್ರು ಇರಬಾರದು, ಸಭೆಯಲ್ಲಿ ಇಂಥವರಿಗೆ ಅವಕಾಶನೇ ಇಲ್ಲ ಅಂತ ಹೇಳ್ತಾನ ಪ್ರಿಯರೇ. ಇಂಥವರಿಗೆ ಅವಕಾಶನೇ ಇಲ್ಲ, ಇರಬಾರದು ಕೂಡ ಸಭೆಯಲ್ಲಿ. ಅಂದ್ರೆ ಅವರೇ ತುಂಬಿರ್ತಾರ ಪ್ರಿಯರೇ. ಚರ್ಚಿಗೆ ಯಾಕೆ ಬಂದಿದೆ ಅಂತಂದ್ರೆ ಲೈನ್ ಹೊಡ್ಯಕ್ ಬಂದವ್ರನ್ನ ಏನ್ ಮಾಡತ್ತಿದೆ ಪ್ರಿಯರೇ? ಪ್ರೀತಿ ಮಾಡ್ಕೊಳಕ್ ಬರ್ತಾರ. ಅವನ್ ಚಂದ ಇದ್ದಾನೆ, ಇವನು ಚಂದ ಇದ್ದಾನೆ, ಅವಳು ಚಂದ ಇದ್ದಾಳೆ, ಇವಳು ಚಂದ ಇದ್ದಾಳೆ. ನನಗೆ ಬೆಳೆ ಕೂದಲು ಬಂದಾವ, ನೋಡಿ 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 ಸಾಕಾಗೈತೆ ಪ್ರಿಯರೇ. ಇಂಥ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರು ದೇವರ ರಾಜ್ಯಕ್ಕೆ ಸ್ವತಂತ್ರರಾಗ್ತಾರ ಅಂದ್ರೆ ಇಲ್ಲ. ಬಲವಂತವಾಗಿ, ಬಲಾತ್ಕಾರವಾಗಿ ಅದರಲ್ಲಿ ನುಗ್ಗಿಕೊಂಡು ದೇವರ ರಾಜ್ಯದಲ್ಲಿ ಕುಂತ್ಕೊಂಡಿರ್ತಾರೆ ಅಷ್ಟೇ. ಕೇಳಕ್ಕೇನು ಸಭೆ ದೊಡ್ಡದಪ್ಪ, ನಮ್ಮ ಸಭೆ ಅಬ್ಬಬ್ಬ 100 ಜನ ಇದ್ದಾರೆ, 200 ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ಅಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಳ್ಳಕ್ಕ. ಆದ್ರೆ ಅದರಲ್ಲಿ ಎಲ್ಲರೂ ಕೂಡ ಬಲಾತ್ಕಾರಿಗಳೇ ಅಲ್ಲಿ ಬಂದು ಸೇರಿರುವುದನ್ನು ನೋಡ್ತಾ ಇರ್ತೇವೆ. ಯಾರು ಇಷ್ಟಪೂರ್ವಕವಾಗಿ ದೇವರ ಮೇಲೆ ಇಷ್ಟಪೂರ್ವಕವಾಗಿ ಬಂದವರಿಲ್ಲ ಅಲ್ಲಿ. ಸ್ವಲ್ಪ ಜನ, ಅವ್ರು ಯಾರಂತ ಅವರಿಗೆ ಗೊತ್ತಿರ್ತದ. ಸ್ವಲ್ಪ ಜನ ದೇವರಿಗೋಸ್ಕರ ಬರೋದು ದೇವರ ರಾಜ್ಯಕ್ಕೆ, ಸಭೆಗೆ. ಮಿಕ್ಕಿದವರು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಕೆಲವರು, ಇವ್ರು ಏನ್ ಹೇಳ್ತಾರ ನೋಡೋಣ ಅಂತ ಕೆಲವರು, ಇಲ್ಲದ್ರೆ ತಮಗೆ ಬೇಕಾದವ್ರಿಗೋಸ್ಕರ ಬರೋರು ಕೆಲವರು. ಅವ್ರು ಬರ್ತಾರ ಇಲ್ಲ ಇವತ್ತು? ಅವ್ರು ಬರಲ್ಲ ಅಂದ್ರೆ ಇವ್ರು ಬರಲ್ಲ ಚರ್ಚಿಗೆ. ಅವ್ರು ಇವತ್ತು ಬರಲ್ಲ ಅಂದ್ರೆ ಇವತ್ತು ಬರಲ್ಲ. ನಾನು ನೋಡಿನಿ ಪ್ರಿಯ, ಅಂತ ಒಂದು ದುರ್ಗತಿ ಅನೇಕ ಸಭೆಗಳಲ್ಲಿ ನೋಡ್ತೇನೆ ಪ್ರಿಯ, ಕಾಣ್ತಾವ ಪ್ರಿಯ. ಈ ರೀತಿಯಾಗಿ ಕೂಡ ಇದಾರ. ಅಂದ್ರೆ ಎದಕ್ಕೆ ಬಂದಾರ ಅಂದ್ರೆ ದೇವರ ಸಲುವಾಗಿ ಬಂದಿಲ್ಲ ಅಂತ, ಆ ದೇವರ ಸಭೆಯಲ್ಲಿ ದೇವರ ಸಲುವಾಗಿ ಬಂದಿಲ್ಲ ಅಂತ, ಅವರವರು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಅಥವಾ ಅವರವರಿಗೆ ಬೇಕಾದವರನ್ನು ಕಾಣುವುದಕ್ಕಾಗಿ, ಅವರು ಸೇರುವುದಕ್ಕಾಗಿ ಅವರು ಬಂದಾರಂತೆ ಇವರು ಬಂದಿರ್ತಾರೆ ಹೊರತು ನಿಜವಾಗ್ಲೂ ದೇವರಿಗೋಸ್ಕರ ಬಂದವರು ಬಹಳಷ್ಟು ಕಡಿಮೆ ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಎಲ್ಲರೂ ಬಲಾತ್ಕಾರಕ್ಕೆ ಗುರಿಯಾಗಿದೆ. ನೋಡ್ರಿ ಎಷ್ಟು ಚಂದ ಹೇಳ್ತದ ಪ್ರಿಯರೇ ಅದು 19 ಸುವಾರ್ತೆಯಲ್ಲಿ. ಬಲಾತ್ಕಾರಿಗಳು ಅದರಲ್ಲಿ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ಅವ್ರದೇ ದೇವರ ರಾಜ್ಯನ. ಮತ್ತೆ ಯಾರಿಲ್ವಾ? ಪರಿಶುದ್ಧರು, ನೀತಿವಂತರು, ಸತ್ಯವಂತರು ಯಾರಿಲ್ವಾ ಅಂದ್ರೆ ಇದಾರೆ. ಅವರು ಸ್ವಲ್ಪ ಜನ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಭಕ್ತಿಯಿಂದ ದೇವರ ವಾಕ್ಯ ಕೇಳ್ತಾರೆ, ಅವರು ದೇವರನ್ನ ಆರಾಧಿಸ್ಕೊಳ್ತಾರೆ, ತಮ್ಮ ಪಾಡಿಗೆ ತಾವು ಹೋಗ್ಬಿಡ್ತಾರೆ ಪ್ರಿಯ. ರಾಜಕೀಯ ಮಾಡಲ್ಲ ಅಲ್ಲಿ. ರಾಜಕಾರಣಿಗಳ ತರ ರಾಜಕೀಯ ಮಾಡಲ್ಲ ಅಲ್ಲಿ.
ಭಕ್ತಿನ ವ್ಯಕ್ತಪಡಿಸಿಕೊಳ್ತಾರೆ. ತಾವು ಏನ್ ಮಾಡಬೇಕಾಗಿದೆ ದೇವರಿಗೋಸ್ಕರ, ದೇವರ ಕಾರ್ಯಗಳು ಏನು ಮಾಡಬೇಕಾಗಿದೆ ಅಂತೇಳಿ ಆ ದೇವರ ಕಾರ್ಯಗಳ ವಿಷಯದಲ್ಲಿ ಚಿಂತಿಸುವಂತವರಾಗಿರ್ತಾರೆ. ಅಲ್ಲಿ ನಾವೇನ್ ಮಾಡೋಣ, ದೇವರಿಗೋಸ್ಕರ ನಾವ್ ಏನ್ ಮಾಡೋಣ, ಎಂತದ್ ಮಾಡೋಣ, ಇದು ಮಾಡಿದ್ರೆ ಚಂದ ಇರ್ತಾ, ಇದು ಮಾಡಿದ್ರೆ ಚಂದ ಇರ್ತಾ, ಒಟ್ಟ ಸಭೆ ಡೆವಲಪ್ಮೆಂಟ್ಗೋಸ್ಕರ, ಸಭೆ ಅಭಿವೃದ್ಧಿಗೋಸ್ಕರ, ಆ ದೇವರ ರಾಜ್ಯ ವಿಸ್ತರಣೆಗೋಸ್ಕರ ಏನಾದ್ರೂ ಆಲೋಚನೆ ಮಾಡ್ತಿರ್ತಾರ. ಕೆಲವರು ಸುಮ್ಮನೆ ಬರ್ಬೇಕಾದ್ರೆ ಬರ್ತಿರ್ತಾರ, ಚರ್ಚಿನಲ್ಲಿ ಕುಂದಿರ್ತಾರ, ಚರ್ಚಿನಲ್ಲಿ ಮುಗಿತದ, ಕಾಣಿಕೆ ಕೊಡ್ತಾರ, ಎದ್ದ ಹೋಗ್ಬಿಡ್ತಾರ, ಮತ್ತೆ ಆಶೀರ್ವಾದ ಪ್ರಾರ್ಥನೆ ತಗೊಳ್ತಾರ, ಹೋಗ್ತಾರ ಮನೆಗೆ. ಅದ್ರ ಬಗ್ಗೆ ಕಿಂಚತ್ತು ಕೂಡ ಆಲೋಚನೆ ಇರಲ್ಲ, ಸಭೆ ಬಗ್ಗೆ ಆಲೋಚನೆ ಇರಲ್ಲ. ಇದು ನಂದು ಸಭೆ, ಇದು ನನ್ನ ರಾಜ್ಯ, ಇದು ದೇವರು ನಾನು ಪಾಪದಲ್ಲಿರ್ತಕ್ಕಂಥ ನನ್ನನ್ನು ತೊಳೆದು ಶುದ್ಧನಾಗಿ ಮಾಡಿ ಈ ರಾಜ್ಯದಲ್ಲಿ ನನ್ನನ್ನು ಸೇರಿಸಿದ್ದಾನೆ. ಈ ರಾಜ್ಯಕ್ಕೋಸ್ಕರ ನಾನು ಎದುರು ತವಕ ಪಡಬೇಕು, ಈ ರಾಜ್ಯನ ನಾನು ಬೆಳೆಸಿಕೊಳ್ಳಬೇಕು. ಇದು ನೀತಿ ಉಳ್ಳಂತ ರಾಜ್ಯ, ಈ ರಾಜ್ಯನ ನಾನು ಹೇಗಾದ್ರೂ ಮಾಡಿ ಕಟ್ಟಿಕೊಳ್ಳಬೇಕಂತ ಆಲೋಚನೆಗಳು ಇವತ್ತು ಯಾವ ಸಭೆ ಸದಸ್ಯಗಳಿಗೆ ಇಲ್ಲ ಪ್ರಿಯರೇ. ಇವತ್ತು ಬಂದಿವ್ಯಾ, ಕುಂತಿವ್ಯಾ, ಹೋಗಿವ್ಯಾ, ಇವ್ರನ್ನ ಏನಂತಾರಂದ್ರೆ ಬಲಾತ್ಕಾರಿಗಳು. ಯಾರ್ದು ಸ್ವತಂತ್ರ ಈಗ ಹೇಳ್ರಿ? ದೇವರ ರಾಜ್ಯ ಯಾರು ಸ್ವತಂತ್ರಿಸಿಕೊಂಡಿದ್ದಾರೆ ಅಂದ್ರೆ ಇವರೇ. ಚರ್ಚಿನ ತುಂಬಾ ಇವರೇ ಕಾಣ್ತಿರ್ತಾರ. 1000 ಜನ ಇದಾರ ಅಂದ್ರೆ 1000 ಜನರಲ್ಲಿ ಒಂದು 10 ಮಂದಿ ಇರ್ತಾರ, 20 ಮಂದಿ ಇರ್ತಾರ ಭಕ್ತರು. 1000 ಜನದಲ್ಲಿ ಬಲಾತ್ಕಾರಿಗಳು ಅದನ್ನು ವಶ ಮಾಡಿಕೊಂಡಿದ್ದಾರೆ. ಬಲಾತ್ಕಾರಿಗಳು ಸಭೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಬಲಾತ್ಕಾರಿಗಳು ಸಭೆಯನ್ನು ತುಳಿದಾಕ್ತಾ ಇದ್ದಾರೆ. ಬಲಾತ್ಕಾರಿಗಳು ದೇವರ ರಾಜ್ಯ ಆಗಿರ್ತಕ್ಕಂಥ ಸಭೆಯನ್ನು ಚೂರ್ ಮಾಡ್ತಾ ಇದ್ದಾರೆ. ಇವತ್ತು ದೇವರ ವಾಕ್ಯ ಬೆಳೆಯುವಾಗ, ದೇವರ ವಾಕ್ಯ ಮುಂದಕ್ಕೆ ಹೋಗುವಾಗ, ದೇವರ ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ ಪ್ರಯಾಸ ಪಡ್ತಕ್ಕಂಥವರಿಗೆ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಆಗಿ ನಿಂದ್ರಲ್ಲ. ನಾನಿದ್ದೀನಿ, ನಾವಿದ್ದೀವಿ, ಏನಾದ್ರೂ ಮಾಡೋಣ ಅಂತೇಳಿ ಸಭೆ ಮುಖಾಂತರ ಸುವಾರ್ತೆನ ಪ್ರಪಂಚಕ್ಕೆ ಒಯ್ಯುವುದನ್ನು ಬಿಟ್ಟು ಅದನ್ನು ಅಲ್ಲೇ ತುಳಿದಾಕುವಂತ ಆಲೋಚನೆಗಳು ಇರ್ತದ ಪ್ರಿಯರೇ. ಹಂಗೆ ಹೇಳ್ತಿರ್ತಾರ, ಅದೆಲ್ಲ ಮಾಡ್ಕೊಂತ ಕುಂತ್ರೆ ನಾವು ಭಿಕ್ಷೆ ಹತ್ತಬೇಕಾಗ್ತದಂತಿರ್ತಾರೆ ಕೆಲವರು. ಹೇಳ್ತಾರ, ಅಯ್ಯಗೆ ಏನ್ ಹೇಳ್ತಾನ, ಅಯ್ಯ ಏನಾದ್ರೂ ಮಾಡ್ತಾನ, ಅವ್ರು ಮಾಡ್ತಾರ, ಅವ್ರಿಗೇನು ಏನಾದ್ರೂ ಬೋಧನೆ ಮಾಡ್ತಾರ ಅಂತೇಳಿ ಮಾಡವ್ರನ್ನ ಸಹಿತವಾಗಿ ಮಾಡಲಾರದಂತ ವಿಷ ಬೀಜವನ್ನು ಬಿತ್ತಿ ಅವ್ರನ್ನ ಯಾವ ಕೆಲಸಕ್ಕೆ ಬರಲಾರ್ದಂಗ ಮಾಡುವಂತದ್ದೇ ಬಲಾತ್ಕಾರಿಗಳ ಕೆಲಸ. ತಾವು ಬೆಳೆಯೋದಿಲ್ಲ ಅಂತ ಇನ್ನೊಬ್ಬರನ್ನ ಬೆಳೆಸಿಕೊಡೋದಿಲ್ಲ ಎಂಬುದಾಗಿ ಇದೇ ಮತ್ತೊಂದು ಬರೆಸುವಾರ್ತೆಯಲ್ಲಿ ಹೇಳ್ತಾ ಇದೆ ಪ್ರಿಯರೇ. 23ನೇ ಅಧ್ಯಾಯ 13-14 ವಚನ. 23ನೇ ಅಧ್ಯಾಯ 13-14 ವಚನ. ಮತ್ತೇನು ಬರೆದು ಸುವಾರ್ತೆ 23ನೇ ಅಧ್ಯಾಯ, ಎಲ್ಲರೂ ತೆಗಿರಿ, ಈ 13 ಮತ್ತು 14 ವಚನ ಓದೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಕೂಡ ಹೋಗುಗೊಳಿಸುವುದಿಲ್ಲ. ನೋಡಿದ್ರೆ, ಚರ್ಚಿನಲ್ಲಿ ಬೆಳೆಸಿಕೊಡೋದಿಲ್ಲ ಅಂತ ಪ್ರಿಯರಿವರು, ಅಭಿವೃದ್ಧಿ ಹೊಂದಿಸ್ಕೊಡೋದಿಲ್ಲ ಅಂತ, ಏನೋ ಮಾಡ್ಬೇಕಂತ ಆಸೆ ಕಟ್ಟಿಕೊಂಡಿರ್ತಾರೆ. ದೇವರ ರಾಜ್ಯ ವಿಸ್ತರಣೆಗಾಗಿ, ಸಭೆ ಅಭಿವೃದ್ಧಿಗಾಗಿ, ಸಭೆ ಕಾರ್ಯಕ್ರಮಗಳು ಏನಾದ್ರೂ ಮಾಡ್ಬೇಕು, ನಾವು ಸಭೆಗೆ ಅದು ತರಬೇಕು, ಇದು ತರಬೇಕು, ಅದರ ಸಭೆ ವಿಸ್ತರಣೆ ಮಾಡ್ಕೊ ಆತ್ಮಗಳನ್ನ ಗೆಲ್ಲಬೇಕನ್ನಂತ ಆಲೋಚನೆ ಕೆಲವರಲ್ಲಿದ್ರೆ, ಕೆಲವರು ಅದಕ್ಕ ಏನ್ ಮಾಡ್ತಾರೆ ಅಂದ್ರೆ ಅವರಲ್ಲಿ ಉರಿತಕ್ಕಂಥ ಬೆಂಕಿಯನ್ನು ಆರಿಸುವಂತವ್ರು ಇದಾರಂತ ಪ್ರಿಯರೇ. ಇವ್ರು ಯಾಕೆ ಬರ್ತಾರೆ ಅಂದ್ರೆ ಚರ್ಚಿಗೆ, ಇಂಥವ್ರು ಯಾಕೆ ಬರ್ತಾರೆ ಅಂದ್ರೆ ಎಲ್ಲಾರನ್ನು ತಣ್ಣಗೆ ಮಾಡುವುದಕ್ಕಾಗಿ ಬರ್ತಾರೆ ಹೊರತು ಬಿಸಿ ಎಬ್ಬಿಸುವುದಕ್ಕೆ ಯಾರೂ ಬರಲ್ಲ ಪ್ರಿಯರೇ. ಯೇಸು ಸ್ವಾಮಿ ಅಂತಾನ, ಇಷ್ಟೊತ್ತಿಗೆ ನಾನು ಭೂಲೋಕದಲ್ಲಿ ಬೆಂಕಿ ಹಾಕುವುದಕ್ಕಾಗಿ ಬಂದೀನಿ, ಬೆಂಕಿ ಹತ್ತುಕೊಂಡಿದ್ರೆ ಚೆನ್ನಾಗಿತ್ತಂತ ಯೇಸು ಸ್ವಾಮಿ ಹೇಳ್ತಾನ. ಯೇಸು ಸ್ವಾಮಿ ಹತ್ತಿಸುವಂತ ಬೆಂಕಿನ ನೀರು ಹಾಕುವಂತವರೇ ಈ ಬಲಾತ್ಕಾರಿಗಳು. ಸಭೆಯಲ್ಲಿ ಸೇವಕ ಎಷ್ಟೋ ಕಷ್ಟಪಟ್ಟು ವಾಕ್ಯ ಹೇಳಿ ಎಲ್ಲರನ್ನ ಭಕ್ತಿಯಲ್ಲಿ ಬೆಳೆಸಿ ಅವರಲ್ಲಿ ಚೈತನ್ಯ ತರಬೇಕು, ಅವರನ್ನ ಅಭಿವೃದ್ಧಿ ಪಡಿಸಬೇಕಂತೇಳಿ ಬೋಧಕರು ಬೋಧನೆ ಮಾಡುತ್ತಿದ್ದರೆ ಕೆಲವು ವಿಶ್ವಾಸಿಗಳು ಏನ್ ಮಾಡಿಬಿಡ್ತಾರೆ ಅಂದ್ರೆ ಅವರ ಬೋಧನೆಯನ್ನು ನಿರ್ಲಕ್ಷ್ಯ ಮಾಡುವ ಹಾಗೆ ಇನ್ನೊಂದು ಬೀಜವನ್ನು ಬಿತ್ತಿ ಹೊರಗೋಗುವಂತವರಾಗಿದ್ದಾರೆ ಪ್ರಿಯರೇ. ಇಂಥವರಿರುವಂತ ದೇವರ ರಾಜ್ಯದಲ್ಲಿ ಇಂಥ ಗುಂಡಾಗಿರಿ ಮಾಡುವಂತವರು ಅಥವಾ ಆ ಸಭೆಯಲ್ಲಿ ಬೆಳೀತಕ್ಕಂಥವರನ್ನು ಕೂಡ ಬೆಳೆಯದೇ ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಇರತಕ್ಕಂಥವರು ಇವತ್ತು ದೇವರ ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ ಅಂತ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ. ಬಲಾತ್ಕಾರಕ್ಕೆ ಗುರಿಯಾಗಿದೆ ದೇವರ ರಾಜ್ಯ ಅಂದ್ರೆ. ಹೌದು ಪ್ರಿಯರೇ, ಬಲಾತ್ಕಾರಕ್ಕೆ ಗುರಿಯಾಗಿದೆ. ಅಂತವ್ರದೇ ಸಭೆಗಳಲ್ಲಿ ನಡೆಯುವುದು. ರಾಷ್ಟ್ರ ಆಟ ಕಟ್ಟು,
ಪಾಸ್ಟರ್ ಒಬ್ಬನೇ ಏನ್ ಮಾಡ್ತಾನ ಪ್ರಿಯರ? ಒಂದು ಮಾತು ಹೇಳ್ತೀನಿ, ಒಬ್ಬನೇ ಏನ್ ಮಾಡ್ತಾನ? ಬೋಧನೆ ಮಾಡ್ತಾನ, ಎಚ್ಚರಿಸ್ತಾನ, ಗದರಿಸ್ತಾನ. ಅದಕ್ಕೆ ಬಿಟ್ಟು ಇನ್ನು ಏನ್ ಮಾಡ್ತಾನ ಪ್ರಿಯರೇ? ಸಭೆಯೆಲ್ಲರೂ ಒಗ್ಗಟ್ಟಾಗಿ ಕೂಡಿಕೊಂಡು ಅದಂಗ ಇದಿಂಗ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೇಳಿ ತಾವೇ ತಣ್ಣೀರು ಹಾಕಿಕೊಂಡು ಎಲ್ಲರೂ ತಣ್ಣಗಾಗಿ ಸಭೆ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡಲಾರ್ದೆ ಇರ್ತಕ್ಕಂಥದ್ದು ಏನ್ ಮಾಡಕ್ಕಾಗತ್ತ? ಯಾರೇನು ಮಾಡಕ್ಕಾಗತ್ತ? ಸಭೆ ಪಾಲಕಂದು ಏನು ನಡೆಯಲ್ಲ ಪ್ರಿಯರೇ, ಈ ಕಾಲದಲ್ಲಿ ಏನು ನಡೆಯಲ್ಲ. ಅದಕ್ಕೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಯಾವ ಸಭೆ ಆಗಿರ್ಬಹುದು ನಿಂದು, ಯಾವ ಸಭೆಯಲ್ಲೇ ಇರಬಹುದು ನಿಂದು, ನೀನು ಆಲೋಚನೆ ಮಾಡಬೇಕಾಗಿದೆ. ಆಲೋಚನೆ ಮಾಡ್ಕೊಂಡು ಜೀವನ ಮಾಡ್ಬೇಕು. ನಾನು ಎಂಥವನಾಗಿದ್ದೀನಿ? ಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ದೇವರ ರಾಜ್ಯವನ್ನು ವಿಸ್ತರಣೆ ಮಾಡುವಂತವನಾಗಿದ್ದೀನ? ದೇವರ ರಾಜ್ಯ ಬೆಳಿತಕ್ಕಂಥ ರಾಜ್ಯವನ್ನು ನಾನು ಅದನ್ನು ನನ್ನ ಕಾಲ್ತಳಗ ಹಾಕಿ ತುಳಿಯುವಂತವನಾಗಿದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಆಲೋಚನೆ ಮಾಡಿಕೊಳ್ಳಬೇಕು. ಕೆಲವರು ಕೊಡೋ ಮನಸ್ಸಿರ್ತದ, ಕೆಲವರಿಗೆ ಕೊಡಕ್ ಆಗ್ತಿರಲ್ಲ. ಕೆಲವರು ಬಡವರು ಇರ್ತಾರ, ಪಾಪ ಅವ್ರು ಕೊಡ್ಬೇಕಂತ ಆಸಿದ್ರು ಕೂಡ ಅವ್ರ ಕೈಲಿ ಏನೂ ಆಗಲ್ಲ. ಇವನ್ ಕೊಡಕ ತಾಕತ್ತಿದ್ರು ಕೂಡ ಇವನು ಏನ್ ಮಾಡ್ತಿರ್ತಾನಂದ್ರೆ ಇವನು ಕೊಡಲ್ಲ. ಕೊಡ್ಲಾರ್ದಾಗ ಇವನು ಕಷ್ಟಪಟ್ಟು, ಒಬ್ಬ ಬಡವ ಕಷ್ಟಪಟ್ಟು ಏನೋ ಒಂದು ದೇವರಿಗೆ ನಾನು ಮಾಡ್ಬೇಕು ಅನ್ಕೊಂಡಾಗ ಇಂಥವೆಲ್ಲ ಮಾಡ್ಕೊಂತ ಹೋದ್ರೆ ಆಯ್ತು, ನೀನು ಚಿಪ್ಪೆ ಹಿಡ್ಕೋಬೇಕಾಗ್ತದ ನೋಡು. ಅವ್ರು ಹೇಳ್ದಂಗೆಲ್ಲ ನೀನು ಕೇಳ್ಕೊಂತ ಹೋದ್ರೆ ಯಾಕೆ ಮಾಡ್ಬೇಕು? ನಾವು ವರ್ಷಕ್ಕೊಂದ್ಸಲ ಏನೋ ಒಂದು ಮಾಡದೇಬೇಕಾ ಅಷ್ಟೇ ಆಯ್ತು. ಇನ್ನ ಮಾತಿಗೆ ನಾವು ಯಾಕೆ ಮಾಡ್ಬೇಕು? ದೇವರೇ ನೋಡ್ಕೊಂತಾನ, ದೇವರೇ ಬೆಳೆಸ್ಕೊಂತಾನ ಸಭೆನ, ದೇವರೇ ಬೆಳೆಸ್ಕೊಂತಾನ. ದೇವರು ಬೆಳೆಸ್ಕೊಂತೀನಂತ ಎಲ್ಲಾದ್ರೂ ಬೈಬಲ್ ನಲ್ಲಿ ಹೇಳಿದಾನ? ದೇವರೇ ಅಭಿವೃದ್ಧಿ ಪಡಿಸ್ಕೊಂತೀನಂತ ಎಲ್ಲಾದ್ರೂ ಬೈಬಲ್ ನಲ್ಲಿ ಹೇಳಿದಾನ? ನಿನ್ನ ಕೈಗೊಪ್ಪಿಸಿದಾನೆ ಆ ರಾಜ್ಯವನ್ನ, ಸಭೆಯನ್ನು ನಿನ್ನ ಕೈಯಲ್ಲಿದೆ. ನೀನು ಅದನ್ನು ಬೆಳೆಸಿಕೊಳ್ಳಬೇಕು, ನೀವು ಅದನ್ನು ಕಟ್ಟಿಕೊಳ್ಳಬೇಕು. ಪ್ರಾರಂಭ ಶತಮಾನದಲ್ಲಿರ್ತಕ್ಕಂಥ ಕ್ರೈಸ್ತರು ಅದನ್ನು ಹೆಂಗ ಅಭಿವೃದ್ಧಿ ಮಾಡಿಕೊಂಡ್ರು, ಯಾವ ರೀತಿ ಅದನ್ನು ಬೆಳವಣಿಗೆ ಮಾಡಿಕೊಂಡ್ರು ಅಂತಕ್ಕಂಥ ಆಲೋಚನೆ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಅವ್ರು ಯಾಕೆ ಮಾಡಿಕೊಂಡ್ರು? ನಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ? ಅವ್ರು ಇದ್ದ ಆಸ್ತಿಯನ್ನು ಕಳ್ಕೊಂಡ್ರು, ಇದ್ದ ಆಸ್ತಿಯನ್ನು ದಾನ ಮಾಡಿದರು. ತಾವು ದೇವರಿಗೋಸ್ಕರ ಬದುಕಬೇಕನ್ನಂತ ಒಂದು ಗುರಿಯಾಗಿಟ್ಟುಕೊಂಡು ಜೀವನ ಮಾಡಿದ್ರು ಅವರು. ಅದಕ್ಕೆ ಹೇಳ್ತಾ ಇದೆ ಪ್ರೀತಿ, ನೀವು ಸೇರೋದಿಲ್ಲ, ಸೇರೋರು ಕೂಡ ಅದರಿಂದ ಸೇರಿಸೋದಲ್ಲ. ನೀವು ಬಲವಂತವಾಗಿ ಅವ್ರನ್ನ ಏನ್ ಮಾಡ್ತಾ ಇದ್ದೀರಾ? ಅವ್ರ ಮುಂದೆ ದೇವರ ರಾಜ್ಯದ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದೀರಾ. ನೀವು ಪರಲೋಕಕ್ಕೆ ಸೇರಿಸ್ಕೊಡಲ್ಲ ನೀವು ಅವ್ರನ್ನ. ಎಂತ ಮಾತು ಪ್ರಿಯರೇ, ಇದು ಯಾರು ಹೇಳಿದ ಮಾತು? ಯೇಸು ಸ್ವಾಮಿ ಹೇಳಿದ ಮಾತು. ನಿಮ್ಮಂತವ್ರು ಸಭೆಯಲ್ಲಿದ್ದರೆ ಸಭೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾನ ಪ್ರಿಯರೇ. ಮತ್ತೊಂದ್ಸಲ ಓದ್ಕೊಳ್ಳೋಣ ವಚನನ್ನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡ್ತೀರಲ್ಲ ನೀವು. ತೆರೀರೋ, ಬಾಗಿಲು ತೆರೀರೋ, ಹೋಗ್ಲಿ, ಬರಲಿ, ಅನೇಕ ಜನರು ಇದರಲ್ಲಿ ಬರಲಿ. ಬರುವಂತವ್ರನ್ನು ಕೂಡ ಬರಗೊಡಿಸದೇ ಇರುವಂತ ಆಲೋಚನೆಗಳು ನಿಮ್ಮಲ್ಲಿದೆ. ಏನ್ರಿ ಒಂದು ಮಾತು ಹೇಳ್ತೇನ್ರಿ, ಒಂದು ಸಣ್ಣ ಒಂದು ವಿಷ ಬೀಜ ಬಿಟ್ಬಿಟ್ರೆ ಆಯ್ತು. ಒಂದೇ ಏನಂದ್ರೆ ಅಯ್ಯನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಕಲಾಸ್, ಯಾರು ಬರಲ್ಲ ಚರ್ಚೆ. ಅಯ್ಯ ಚೆನ್ನಾಗಿಲ್ಲ, ಅಥವಾ ಸಭೆಗೆ ಕೆಲವರು ಇದ್ದಾರೆ ಅವರು ಚೆನ್ನಾಗಿಲ್ಲ, ನಮ್ಮ ಸಭೆ ಚೆನ್ನಾಗಿಲ್ಲ, ವ್ಯಭಿಚಾರಕ್ಕೆ ಗುರಿಯಾಗಿದೆ, ಅಯ್ಯ ವ್ಯಭಿಚಾರ ಮಾಡ್ತಾನ, ಅಥವಾ ಇಂಥ ಕಳ್ಳ ಇದ್ದಾನೆ ಅವನು, ಹಿಂಗ್ ಸುಲ್ಕೊಳ್ತಾನ, ಕಾಣಿಕೆ ದೋಚ್ಕೊಂಡ್ ತಿಂತಾನ ಅಂತ ಒಂದು ಸಣ್ಣ ವಿಷ ಬೀಜ ಒಬ್ಬ ಸೇವಕನ ಮೇಲೆ ಒಂದು ಒಗೆದು ಬಿಟ್ರೆ ಕಲಾಸ, ಅದು ಹೆಂಗಂದ್ರೆ ಬೇರೂರಿಕೊಂಡು ದೊಡ್ಡ ಮರ ಆಗಿಬಿಡ್ತದ ಪ್ರಿಯ. ಆ ಸಭೆಗೆ ಹೋಗ್ಬೇಕಂತ ನಾವು ಮಾಡಿದೀವಿ, ಆ ಸಭೆಯಲ್ಲಿ ನಾವು ಸೇರ್ಬೇಕಂತ ಮಾಡಿದೀವಿ, ಅವ್ರ ಸಭೆಯವರೇ ಹೇಳಿದ್ರು ನಮಗೆ ಆತ ಚೆನ್ನಾಗಿಲ್ಲ ಅಂತ. ಇವರು ಬಲಾತ್ಕಾರಿಗಳಲ್ಲ ಅಂತೀರಾ ಪ್ರಿಯರಿ? ಇವರು ದೇವರ ರಾಜ್ಯವನ್ನು ಕೆಡಿಸುವವರು ಅಲ್ಲ ಅಂತೀರಾ ಪ್ರಿಯರಿ? ಇವರು ದೇವರ ರಾಜ್ಯದ ಬಾಗಿಲನ್ನು ಮುಚ್ಚುವಂತವರು ಅಲ್ಲ ಅಂತೀರಾ ಪ್ರಿಯರೇ? ಆಲೋಚನೆ ಮಾಡ್ರಿ. ದೇವರ ರಾಜ್ಯ ಬಾಗಿಲನ್ನು ಮುಚ್ಚಿಬಿಟ್ಟಿದಾರಂತ ಪ್ರಿಯರೇ, ಅದನ್ನು ಬೆಳೆಸಿಕೊಡ್ತಾ ಇಲ್ಲ ಅಂತ ಪ್ರಿಯರೇ. ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬಲಾತ್ಕಾರಿಗಳು ಅದನ್ನು ಸ್ವಂತ ಮಾಡಿಕೊಂಡು ತಮ್ಮ ಅಧಿಕಾರಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಅಲ್ಲಿ ದೇವರ ಅಧಿಕಾರ ಇಲ್ಲ, ಅಲ್ಲಿ ದೇವರ ಅಧಿಕಾರ ಅಲ್ಲಿ ಇಲ್ಲ. ಇವ್ರದೇ ನಡೆದಾಗ ದೇವ್ರದೇನಿರ್ತದೆ ಅಲ್ಲಿ ಹೇಳ್ರಿ? ಆಲೋಚನೆ ಮಾಡೋಣ ಪ್ರಿಯರೇ, ಆಲೋಚನೆ ಮಾಡೋಣ. ಅದಕ್ಕಾಗಿ ಎಂಥ ವ್ಯಕ್ತಿತ್ವವುಳ್ಳವರು ಇವತ್ತು ದೇವರ ನಂಬಿದವರಿದ್ದಾರೆ. ದೇವರನ್ನು ನಂಬಿವಂತ ಹೇಳ್ಕೊಳ್ತಾರಲ್ಲ, ದೇವರು ನಂಬಿದ ಅಂತ ಹೇಳ್ಕೊಳ್ತಾರಲ್ಲ, ನಂಬಿದವರೇ ದ್ರೋಹ ಮಾಡಿ ಯೇಸು ಸ್ವಾಮಿಗೆ ನೋವನ್ನುಂಟು ಮಾಡಿರತಕ್ಕಂಥ ವ್ಯಕ್ತಿಗಳಿರುವಂತ ಲೋಕಪ್ರಿಯರೇ. ಒಂದ್ಸಲ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ
16ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 16ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಳ್ಳೋಣ. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ. ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಧರ್ಮೋಪದೇಶದೊಳಗಿನ ಒಂದು ಗುಡಿಸಾದರೂ ಬಿದ್ದು ಹೋಗುವುದಕ್ಕಿಂತ ಆಕಾಶವು ಭೂಮಿಯ ಹಳೆದು ಹೋಗುವುದು ಸುಲಭ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಹೇಳ್ರಿ, ಆಲೋಚನೆ ಮಾಡ್ರಿ ಪ್ರಿಯರೇ, ಸುವಾರ್ತೆ ಸಾರಲ್ಪಡ್ತಾ ಇದೆ, ಸುವಾರ್ತೆ ಸಾರಲ್ಪಡ್ತಾ ಇದೆ. ಆದ್ರೆ ಏನ್ ಮಾಡಬೇಕು? ಆ ರಾಜ್ಯದೊಳಗೆ ಎಂತವ್ರು ನುಗ್ಗುತ್ತಾ ಇದ್ದಾರೆ ಅಂದ್ರೆ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾ ಇದ್ದಾರೆ. ಯಾರು ಕೂಡ ನಿಜವಾಗಲಂದ್ರೆ ಮನಸ್ಸು ಕೊಟ್ಟು ದೇವರನ್ನ ಪರಿಪೂರ್ಣ ಹೃದಯದಿಂದ ಆರಾಧನೆ ಮಾಡುವಂತವ್ರು ಆರಾಧನೆಗೆ ಬರ್ತಾ ಇಲ್ಲ ಅಂತ ಬಾಧೆ ಪಡ್ತಾ ಇದ್ದಾನೆ ಯೇಸು ಸ್ವಾಮಿ ಪ್ರಿಯರೇ. ಪೂರ್ಣ ಹೃದಯದಿಂದ ಆರಾಧನೆ ಮಾಡುವುದಕ್ಕೆ ಬರ್ತಾ ಇಲ್ಲ. ಬಲವಂತವಾಗಿ ಕೆಲವರು ಪಾಸ್ಟರ್ಗೆ ಭಯ ಪಡ್ತಿರ್ತಾರೆ. ನಿಜ ಹೇಳ್ತಾರೆ, ಕೆಲವರು ಪಾಸ್ಟರ್ಗೆ ಭಯ ಪಡ್ತಾರ, ಕೆಲವರು ಹೆಂಡತಿಗೆ ಭಯ ಪಡ್ತಿರ್ತಾರ. ನನ್ನ ಹೆಂಡತಿ ಚರ್ಚ್ಗೆ ಹೋಗ್ಲಿಲ್ಲ ಏನ್ ಅನ್ಕೊಂತಾಳೆ ಏನೋ ಅಂತ. ಕೆಲವರು ಗಂಡನಿಗೆ ಭಯ ಪಡ್ತಾರ, ಕೆಲವರು ಸಭೆ ಹಿರಿಯರಿಗೆ ಭಯ ಪಡ್ತಾರ. ನಾಳೆ ಎಲ್ಲರ ಮುಂದೆ ಮಾತಾಡ್ತಾರಪ್ಪ ಅವರು ಅಂತೇಳಿ ಕೆಲವರು. ಅಂದ್ರೆ ಅಲ್ಲಿ ಬಂದು ಸೇರುವಂತವರು ಎಷ್ಟು ಜನ ಇದ್ರು ಕೂಡ ಅಷ್ಟು ಜನರಲ್ಲಿ ಬಲವಂತವಾಗಿ ಅಲ್ಲಿ ಬಂದು ಸೇರಿಕೊಳ್ತಕ್ಕಂಥವ್ರನ್ನ ನೋಡ್ತೀವಿ. ಕೆಲವರು ಗೂಂಡಾಗಿರಿ ಮಾಡುವಂತವ್ರಿದ್ರೆ, ಕೆಲವರು ಅಪನಂಬಿಕೆಯಿಂದ ಹೋಗ್ಲೇ ಬೇಡ, ಹೋಗೋಣ ನೋಡಂತಾಗ ಇದ್ರೇನೆ ನಾಳೆ ವಾರ ಹೋಗೋಣ ತಗ, ಹಿಂಗ ನಿರ್ಲಕ್ಷ್ಯ ಮಾಡಿಕೊಳ್ಳುತ್ತಾ ದೇವರ ಸಭೆ ಅಂದ್ರೆ ನೋಡ್ರಿ ಪ್ರಿಯರೇ, ಯಾವ ಚರ್ಚಲ್ಲಿ ಆದ್ರೂ ನೋಡ್ರಿ ಪ್ರಿಯರೇ, ಇವತ್ತು ಆರಾಧನೆ ಇದೆ, 10 ಗಂಟೆಗೆ ಆರಾಧನೆ ಇದೆ ಅಂದ್ರೆ ಎಷ್ಟು ಗಂಟೆಗೆ ಹೋಗ್ತೀರಿ ನೀವು ಹೇಳ್ರಿ ನೋಡೋಣ? ಎಷ್ಟು ಗಂಟೆಗೆ ಆರಾಧನೆಗೆ ಹೋಗ್ತೀರಿ ನೀವು? ಅದೇ ಇವತ್ತು ನಮಗೆ ಆಧಾರ್ ಕಾರ್ಡು ಎಬ್ಬಟ್ಟು ಹೊತ್ತಬೇಕು, ಆಧಾರ್ ಕಾರ್ಡು ತಂದ್ಕೊಳ್ಬೇಕು ಅಂತಂದ್ರೆ ಬೆಳಗಾ ಮುಂಜೆಯಲ್ಲಿ 6 ಗಂಟೆಗೆ ಒಯ್ದು ಕ್ಯೂವಲ್ಲಿ ನಿಂದಿರ್ತೀಯ ನೀನಲ್ಲಿ. ಯಾವುದಕ್ಕೋಸ್ಕರ? ಆಧಾರ್ ಕಾರ್ಡಿಗೋಸ್ಕರ, ರೇಷನ್ ಕಾರ್ಡಿಗೋಸ್ಕರ, ಮತ್ತೆ ಇನ್ನು ಕೆಲವು ನಿನಗೆ ಬೇಕಾಗಿರೋ ಔಟರ್ಗಳಿಗೋಸ್ಕರ ನೀನು ಮುಂಜಾನೆ 6 ಗಂಟೆಗೆ ಹೋಗಿ ಆಫೀಸ್ ಮುಂದೆ ಕುಂದಿರ್ತಿರ್ತೀಯ. ಅದೇ ದೇವರ ರಾಜ್ಯಕ್ಕೆ ಅಂದ್ರೆ ಸಭೆಗೆ ನೀನು ಬರ್ಬೇಕಂತಂದ್ರೆ 10 ಗಂಟೆ, 10:30, 11 ಗಂಟೆ, 11:30 ಬರ್ತಾ ಇದೆ. ಅದನ್ನ ನೀನು ಸಂತೋಷದಿಂದ ಬರ್ತಾ ಇದೀಯಾ? ದೇವರ ಸಭೆಗೆ ಬಲವಂತವಾಗಿ ಬರ್ತಾ ಇದೀಯಾ ನೀನು? ಬಲವಂತವಾಗಿ ಸಭೆಗೆ ಬರ್ತಾ ಇದೀಯಾ? ಸಂತೋಷದಿಂದ ಸಂಭ್ರಮದಿಂದ ಬರ್ತಾ ಇದೀಯಾ ನೀನು? ಸಂತೋಷ ಸಮಾಧಾನದಿಂದ ಅಂದ್ರೆ ಯಾವಾಗಿರ್ತದಂದ್ರೆ 10 ಗಂಟೆಗೆ ಪ್ರೇಯರ್ ಇದ್ದಂದ್ರೆ 10 ಗಂಟೆಗಿಂತ ಒಂದು 5 ನಿಮಿಷ ಮೊದಲೇ ಅಲ್ಲಿ ಸಭೆಯಲ್ಲಿ ಸೇರಿಕೊಳ್ತಾರ. ಅವರು ನಿಜವಾಗ್ಲೂ ದೇವರನ್ನ ಆರಾಧನೆ ಮಾಡುವವರು, ನಿಜವಾಗ್ಲೂ ಭಕ್ತಿ ಅಂತಕ್ಕಂಥದ್ದು ಅವರಲ್ಲಿ ಕಾಣ್ತೇವೆ ಪ್ರೇಯರ್. ಬಲವಂತವಾಗಿ ಕೆಲವರು, ಬಲಾತ್ಕಾರವಾಗಿ ಕೆಲವರು. ಆಲೋಚನೆ ಮಾಡಬೇಕಾಗಿದೆ. ಈ ರೀತಿ ಸಭೆಗಳಿದ್ರೆ ಆ ಸಭೆ ದೇವರ ರಾಜ್ಯಕ್ಕೆ ಅಂದ್ರೆ ಪರಲೋಕಕ್ಕೆ ಹೋಗುತ್ತಾ ಪ್ರಿಯರೇ? ಈ ರಾಜ್ಯ ಪರಲೋಕಕ್ಕೆ ಹೋಗುವಂತದ್ದ? ಈ ಸಭೆ ಪರಲೋಕಕ್ಕೆ ಎತ್ತಲ್ಪಡುವಂತದ್ದ? ಪರಲೋಕಕ್ಕೆ ಹೋಗುತ್ತದ ನಮ್ಮ ಸಭೆ? ನಮ್ದೇ ಅನ್ಕೊಳ್ಳೋಣ, ಬೇರೆಯವ್ರ ಸಭೆ ಬಗ್ಗೆ ನಾವು ಯಾಕೆ ಮಾತಾಡೋಣ? ನಮ್ಮ ಸಭೆನೇ ಮಾಡೋಣ. ಈಗ ನನಗೊಂದು ಸಭೆ ಇದೆ, ನನ್ನ ಸಭೆಯಲ್ಲಿ ಕೆಲವರು ವಿಶ್ವಾಸಿಗಳಿದ್ದಾರೆ. ಈ ರೀತಿಯಾಗಿ ಒಂದು ವೇಳೆ ನಾವಿದ್ರೆ ನಮ್ಮ ಸಭೆ ಪರಲೋಕಕ್ಕೆ ಒಯ್ಯಲ್ಪಡ್ತದ, ಎತ್ತಲ್ಪಡ್ತದ? ನಾವು ಹೋಗ್ತೀವ್ಯಾ? ಹೋಗಲ್ಲ. ಬಲವಂತವಾಗಿ ಆ ದೇವರ ರಾಜ್ಯದಲ್ಲಿ ಬಲವಂತವಾಗಿ ಬರಬೇಡ, ಬಲಾತ್ಕಾರವಾಗಿ ಬರಬೇಡ. ಬಲಾತ್ಕಾರದಿಂದ ಅದನ್ನು ಸ್ವಂತ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಲಂಚ ಕೊಡ್ತೀರ? ಸಭೆ ನಂದು, ಸಭೆಯಲ್ಲಿ ನಾನು ಮೆಂಬರ್ಶಿಪ್ ಅಂತ ಬರೆಸ್ಕೊಳ್ಳಕ್ಕೆ ಇವ್ರು ಲಂಚ ಕೊಡ್ತಾರೆ. ಆ ಸಭೆ ನಂದು, ಈ ಸಭೆಯಲ್ಲಿ ನಾನೊಬ್ಬ ಸದಸ್ಯ ಅಂತ ಹೇಳಿ ಬರ್ಸ್ಕೊಳ್ಳೋಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರ. ಇದು ನಂದು ಹೆಸರಿಗೆ. ವರ್ಷ ಅವರಷ್ಟು ಕಾಣಿಕೆ ಕೊಡಬೇಕು. ವರ್ಷ ಅವರು ಈ ಸಭೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡಬೇಕು. ವರ್ಷ ನೀನು ಕಂಪಲ್ಸರಿ ಸಭೆಯಲ್ಲಿ ನೀನು ಒಬ್ಬ ಸದಸ್ಯರಾಗಿ ಏನೇ ಕಾರ್ಯಕ್ರಮ ಇಲ್ಲ ಅಟೆಂಡ್ ಆಗ್ಬೇಕು. ಇಲ್ಲಂದ್ರೆ ನೀನು ಸಭೆಗೆ ಬರ್ಲಿಲ್ಲದ್ರೆ, ಸಭೆಯಲ್ಲಿ ನೀನು ಅಟೆಂಡ್ ಆಗ್ಲಿಲ್ಲಂದ್ರೆ ಏನ್ ಮಾಡ್ತಾರೆ? ನಿನ್ ಮೇಲೆ ಕಂಪ್ಲೇಂಟ್. ಹೆಂಗ? ನಾಳೆ ನಿನ್ನ ಮನೆಯಲ್ಲಿ ಏನಾದ್ರು ಪ್ರೋಗ್ರಾಮ್ ಇಟ್ಕೊಂಡ್ರೆ ನಾವು ಬರಲ್ಲ, ನೀನು ಮದುವೆ ಮಾಡಿದ್ರೆ ಬರಲ್ಲ, ನಿಮ್ಮ ಮನೆಗೆ ಯಾರನ್ನ ಸತ್ರ ನಾವು ಬರಲ್ಲ. ಹಿಂಗ ದೌರ್ಜನ್ಯ, ಹಿಂಗ ಬಲವಂತ ಮಾಡಿ ಸಭೆಯಲ್ಲಿ ಕುಂದಿರ್ಸ್ತಾರ ಜನರನ್ನ. ಯಾಕೆ ಬರ್ತಾರಪ್ಪ? ಏನ್ ಮಾಡ್ಬೇಕು ಸರ್?
ಎಂತ ಚರ್ಚ್ಗೆ ನಾವು ಹೋಗ್ಬಾರ್ದು ಅನ್ಕೊಂತೀವಿ. ಆದ್ರೆ ಈ ದಡ್ರು ಏನ್ ಮಾಡ್ತಾರ ಅಂದ್ರೆ ನಮ್ಮ ಮನೆಯಲ್ಲಿ ಏನಾದ್ರು ಪ್ರೋಗ್ರಾಮ್ ಇದ್ರೆ ಮಾಡಲ್ಲ. ಮದುವೆ ಬರ್ತದಲ್ಲ, ಅವ ಮದುವೆಗೆ ಬಂದು ಹಿಡ್ಕಂತಾರ. ನೀನ್ ಯಾವಾಗ ಚರ್ಚಿಗೆ ಬಂದಿದ್ದಪ್ಪ, ಯಾವಾಗ ನೀನು ಇದು ಮಾಡಿದ್ದಪ್ಪ, ಯಾವಾಗ ನೀನು ಸಭೆಗೆ ಕಾಡಿ ಕೊಟ್ಟಿದ್ದಪ್ಪ, ಯಾವಾಗ ನೀನು ದರ್ಶನ ಭಾಗ ಕೊಟ್ಟಿದ್ದಪ್ಪ, ಇವೆಲ್ಲ ಕೇಳ್ತಾರ. ಅವಾಗ ಮದುವೆಯಲ್ಲಿ ನಮ್ಮನ್ನು ಕಟ್ಟಿ ಹಾಕ್ತಾರ. ಓ, ಅದಕ್ಕೋಸ್ಕರ ನೀನು ಸಭೆಗೆ ಹೋಗ್ತಾ ಇದ್ದೆ ಅಂದ್ರೆ, ಹೌದು ಸರ್, ಅದಕ್ಕೋಸ್ಕರ ಸಭೆಗೆ ಹೋಗ್ತಾ ಇದ್ದೆ ಅಂದ್ರೆ ಭಕ್ತಿಯಿಂದ ಅಲ್ಲ ಹೋಗೋದು. ನೀನು ಭಕ್ತಿಯಿಂದ ಸಭೆಗಲ್ಲ. ಪಾಸ್ಟರು ನಿನ್ನ ಮೇಲೆ, ನೀನು ಒಂದು ವೇಳೆ ಸಭೆಗೆ ಹೋಗ್ಲಿಲ್ಲ ಅಂದ್ರೆ ಅವ್ರು ನಾಳೆ ನನ್ನ ಮನೆಯಲ್ಲಿ ಏನಾದ್ರು ಪ್ರೋಗ್ರಾಮ್ ಇದ್ರೆ ಅವ್ರು ಬರಲ್ಲ, ಸಭೆಯವರು ಬರಲ್ಲ ಅನ್ನೋ ಉದ್ದೇಶದಿಂದ ನೀನು ಏನ್ ಮಾಡ್ತಾ ಇದೀಯಾ? ಬಲವಂತವಾಗಿ, ಬಲಾತ್ಕಾರವಾಗಿ ನೀನು ಸಭೆಗೆ ಹೋಗ್ತಾ ಇದೀಯಾ. ಎಂತ ಆಲೋಚನೆ ನೋಡ್ರಿ ಪ್ರಿಯರೇ. ಇದು ದೇವರ ರಾಜ್ಯ. ಅದಕ್ಕೆ ಅಂತ ನಾವು ಯೇಸು ಸ್ವಾಮಿ ಬಲಾತ್ಕಾರವಾಗಿ ಅದರೊಳಗೆ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ. ತಮ್ಮ ಸ್ವಂತ ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದ್ದಾರೆ, ತಮಗೆ ಘನತೆ ಬರುವಂತ ರೀತಿಯಲ್ಲಿ. ಮತ್ತೆ ಇವ್ರನ್ನ ಸಭೆಯಲ್ಲಿ ಹೊಗಳಬೇಕು ಪಾಸ್ಟರ್. ನಮ್ಮ ಸಭೆ ಹಿರಿಯರಾಗಿರ್ತಕ್ಕಂಥವ್ರು ಇಂಥವ್ರು, ಅವ್ರು ಹೀಗೆ ಮಾಡಿದ್ದಾರೆ, ಅವ್ರ ದೇವರ ಆಶೀರ್ವಾದ ಮಾಡ್ಲಿ. ಇಲ್ಲ, ನೀವು ಯಾರಾದ್ರೂ ಒಂದು 100 ರೂಪಾಯಿ, ಒಂದು 500 ರೂಪಾಯಿ ಕಾಣಿಕೆ ತಂದು ಕೊಟ್ರೆ, ಇಂಥವ್ರು ಇಂಥ ಕಾಣಿಕೆ ಕೊಟ್ಟಿದ್ದಾರೆ, ಇವರಿಗೆ ದೇವರ ಆಶೀರ್ವಾದ ಮಾಡ್ಲಂತ ನಿಮ್ಮನ್ನು ಹೊಗಳಬೇಕು. ಹೋಗ್ಲಿಲ್ಲ ಅಂದ್ರೆ ಮತ್ತೆ ಬರೋ ವಾರಕ್ಕೆಲ್ಲ ಜಗಳ ಚಾಲಾಗ್ಬಿಟ್ಟಿರ್ತದ. ಇಂಥ ಖದೀಮ ಕಳ್ಳರಿರುವಂತ ಸಭೆಗಳು ಇವತ್ತು ಪ್ರಪಂಚದಲ್ಲಿ ತುಂಬಿ ತುಳುಕ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಅದಕ್ಕೆ ದೇವರ ರಾಜ್ಯ ಏನಾಗಿದೆ ಅಂತ, ದೇವರ ಸಭೆ ಏನಾಗಿದೆ ಅಂತ, ಬಲಾತ್ಕಾರಿಗಳಿಗೆ ಸ್ವಾಧೀನವಾಗಿದೆ. ಅಲ್ಲಿ ದೇವರಿಗೆ ಮಹಿಮೆ ಇಲ್ಲ, ಯೇಸು ಕ್ರಿಸ್ತನಿಗೆ ಮಹಿಮೆ ಇಲ್ಲ, ಪರಿಶುದ್ಧಾತ್ಮನಿಗೆ ಅಸಲು ಮಹಿಮೆ ಇಲ್ಲ, ಘನತೆ ಇಲ್ಲ, ಗೌರವ ಇಲ್ಲ. ಯಾರಿಗೆ ಗೌರವಗಳು ಈ ಸಭೆಯಲ್ಲಿ? ಅವರಿಗೆ ತಮಗೆ ಗೌರವಗಳು, ತಮಗೆ ಘನತೆಗಳು, ತಮಗೆ ಸನ್ಮಾನಗಳು, ತಮ್ಮನ್ನ ಹೊಗಳಿ ದೇವ್ರನ್ನ ಹೊಗಳೋದಿಲ್ಲ. ಅದು ಏನು ನಾಮಕಾವಾಸ್ತವಾಗಿ ಪದ್ಧತಿ ಪ್ರಕಾರ ಬರಬೇಕು, ಕುಂದ್ರಬೇಕು, 1 2 3 ಆಡಬೇಕು. ಅಯ್ಯ ಒಂದು ಅಧ್ಯಾಯ ತೆಗೆದು ವಚನ ಓದ್ತಾನ, ಅದು ಮುಗಿತದ, ಆಟ ಪೂಟ ಜೈ ಕಾಣಿಕೆ ಕೊಡ್ತಾರ, ಆಯ್ತು, ತಮ್ಮದಾದ ಪ್ರೋಗ್ರಾಮ್ಗಳು ಮಾಡ್ಕೊಂತಾರ, ಅಂತ್ಯಾಶೀರ್ವಾದ ತಗೊಳ್ತಾರ, ಗಾಡ್ ಬ್ಲೆಸ್ ಯು ಅಂತಾರ, ಮನೆಗೆ ಹೋಗ್ಬಿಡ್ತಾರ. ಅಲ್ಲಿ ದೇವರಿಗೆ ಏನು ಘನತೆ ಬಂತು? ದೇವರಿಗೆ ಏನು ಮಹಿಮೆ ಬಂತು? ದೇವರಿಗೆ ಏನು ನಿನ್ನಿಂದ ಗೌರವ ಸಿಕ್ತು? ಆಲೋಚನೆ ಮಾಡು. ದೇವರಿಗೆ ಗೌರವ ಸಿಗುವಂತ ಸಭೆ ಇವತ್ತು ಬಹಳ ಕಡಿಮೆ ಪ್ರಿಯರೇ, ಬಹಳಷ್ಟು ಕಡಿಮೆ ಇದಾವೆ, ಇಲ್ಲಂತ ನಾನು ಹೇಳಲ್ಲ. ಬಹಳಷ್ಟು ಕಡಿಮೆ ಸಭೆಗಳಿದಾವೆ ಪ್ರಿಯರೇ, ಬಹಳಷ್ಟು ಕಡಿಮೆ ಇದೆ. ಅದಕ್ಕಾಗಿ ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳು. ಇನ್ನೊಂದು ವಚನವನ್ನು ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಇದೇ ಲೂಕನ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನವನ್ನು ಓದೋಣ. ಇದೇ ಲೂಕನ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನವನ್ನು ನೋಡುವಾಗ ಒಂದು ಅದ್ಭುತವಾದಂತ ಮಾತು ಹೇಳ್ತಾನ. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಎಣಗಾಡ್ರಿ, ಬಹು ಜನ ಒಳಗೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ. ಪರಲೋಕಕ್ಕೆ ಸೇರ್ಬೇಕಂತ ಪ್ರಯತ್ನ ಮಾಡ್ತಾರ, ಆ ಸಭೆಯಲ್ಲಿ ಬರ್ತಾರ, ಸಭೆಯಲ್ಲಿ ಸೇರ್ಕೊಳ್ತಾರ, ಸಭೆಯನ್ನು ಸ್ವಂತ ಮಾಡ್ಕೊಳ್ತಾರ, ಪರಲೋಕನೇ ಮರ್ತೋಗ್ಬಿಡ್ತಾರ ಪ್ರಿಯರೇ. ಪರಲೋಕನೇ ಅನೇಕರು ಅದರಲ್ಲಿ ನುಗ್ಗಬೇಕಂತ ನೋಡ್ತಾರ, ಎಣಗಾಡ್ತಾರ. ಆದ್ರೆ ಎಲ್ಲರ ಕೈಲೇ ಪರಲೋಕ ಸೇರ್ಬೇಕಂದ್ರೆ ಆಗಲ್ಲ. ದಯಮಾಡಿ ನೀವಾದ್ರೂ ಏನೇ ಕಷ್ಟ ಇರಲಿ, ನಿಜವಾಗ್ಲೂ ಮನಪೂರ್ವಕದಿಂದ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಸಭೆಗೆ ಬನ್ನಿ. ನಿಮ್ಮ ಸಭೆಗಳಿಗೆ ಹೋಗ್ರಿ ನೀವಾದ್ರೂ. ಅಷ್ಟೇ ಹೊರತು ಯಾರಿಗೋ ಭಯಪಟ್ಟು ಯಾರೋ ಏನೋ ಅನ್ಕೊಳ್ತಾರ ಅನ್ನಂತ ಭಾವನೆಯಿಂದ ಸಭೆಗೆ ಬಲವಂತವಾಗಿ ನಿನ್ನ ಸಭೆಗೆ ಬರೋಂತ ಅವಶ್ಯಕತೆ ಕೂಡ ಇಲ್ಲ ಪ್ರಿಯರೇ, ಇಲ್ಲ. ಕಳ್ಳರಿದ್ದಾರೆ ಸಭೆಗಳಲ್ಲಿ ಕಳ್ಳರಿದ್ದಾರೆ ಅಂತಕ್ಕಂಥದ್ದು ನಿಜ. ಆ ಕಳ್ಳರು ನೀವಾಗ್ಬಾಡ್ರಿ ಅಂತೀನಿ ನಾನು, ನೀವಾಗ್ಬಾಡ್ರಿ. ಸುಲ್ಕೊಳ್ಳುವವರು ನೀವಾಗ್ಬಾಡ್ರಿ, ದೋಚ್ಕೊಳ್ಳುವವರು ನೀವಾಗ್ಬಾಡ್ರಿ, ಇನ್ನೊಬ್ಬ ಆತ್ಮನ ಕೆಡಿಸುವಂತವ್ರು ನೀವಾಗ್ಬಾಡ್ರಿ, ಇನ್ನೊಬ್ಬರ ಹೃದಯಗಳನ್ನು ಗಾಯಪಡಿಸುವಂತವ್ರು ನೀವಾಗ್ಬಾಡ್ರಿ. ದಯಮಾಡಿ ಹೇಳ್ತೀನಿ, ಸಭೆಯಲ್ಲಿ ಹೆಂಗಿರ್ಬೇಕಂದ್ರೆ ತಗ್ಗಿ ಬಗ್ಗಿ ವಿನಯತೆಯಿಂದ ದೇವರ ಕಾರ್ಯಕ್ರಮಗಳಿಗೋಸ್ಕರ ಆಲೋಚನೆ ಮಾಡಬೇಕು, ದೇವರ ವಾಕ್ಯಕ್ಕೋಸ್ಕರ ಆಲೋಚನೆ ಮಾಡಬೇಕು, ದೇವರ ವಾಕ್ಯವನ್ನು ಯಾವ ರೀತಿ ಮುಂದಕ್ಕೆ ಒಯ್ಯಬೇಕಂತ ಆಲೋಚನೆ ಮಾಡಬೇಕು. ಅದು ದೇವರ ರಾಜ್ಯ ಕಟ್ಟುವಂತವರು, ಸ್ವಾತಂತ್ರ್ಯರು ಅಥವಾ ಯಥಾರ್ಥವಾಗಿಯೇ ಸಭೆಯಲ್ಲಿ ಸೇರಿ ಬಂದಿರತಕ್ಕಂಥವರಾಗಿ ಕಾಣ್ತಾರೆ ಹೊರತು
ಇನ್ನೊಬ್ಬರ ಮನಸ್ಸುಗಳನ್ನು ಕೆಡಿಸಿ ತಾವೂ ಹೋಗದೆ ಇನ್ನೊಬ್ಬರನ್ನು ಹೋಗಗೊಳಿಸದೆ ಮಾಡುವಂತ ಅನ್ಯಾಯದ ಕಾರ್ಯಗಳನ್ನು ಮಾತ್ರ ನೀನು ಮಾಡಬೇಡ. ಒಂದು ವೇಳೆ ನೀನು ಮಾಡಿದ್ರೆ ಆ ರಾಜ್ಯದಲ್ಲಿ ನೀನು ಅಧಿಕಾರ ಪಡ್ಕೊಳ್ಳುವಂತವನಲ್ಲ, ಅಂದ್ರೆ ಪರಲೋಕಕ್ಕೆ ನೀನು ಸೇರುವಂತವನು ಅಲ್ಲ. ಪರಲೋಕ ಸೇರ್ತೀಯೋ ಇಲ್ಲ ಇದೇ ನನ್ನ ರಾಜ್ಯ, ಇದೇ ದೇವರ ಸಭೆದು, ಇದೇ ಪರಲೋಕ ಅಂತೇಳಿ ಈ ರಾಜ್ಯದಲ್ಲೇ ಒದ್ದಾಡ್ತೀಯೋ, ಪರಲೋಕ ಹೋಗಂತ ಆಲೋಚನೆಗಳು ನೀನು ಏನಾದರೂ ಮಾಡ್ಕೊಳ್ತೀಯೋ ಇಲ್ಲವೋ ಅಂತೇಳಿ ಆಲೋಚನೆ ಮಾಡಿಕೊಂಡು ಜೀವನ ಮಾಡು ಪ್ರಿಯ. ಲೋಕನ ಬರೆಸುವಾರ್ತೆ 7ನೇ ಅಧ್ಯಾಯ, ಲೋಕನ ಬರೆಸುವಾರ್ತೆ 7ನೇ ಅಧ್ಯಾಯ 29ನೇ ವಚನವನ್ನು ಓದ್ಕೊಳ್ಳೋಣ, 30ನೇ ವಚನವನ್ನು ಓದ್ಕೊಳ್ಳೋಣ. 29-30 ಓದ್ಕೊಳ್ಳೋಣ ಪ್ರಿಯರೇ. ಒಂದು ಒಳ್ಳೆ ಮಾತು ಹೇಳ್ತಾನೆ ಯೇಸು ಸ್ವಾಮಿ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ, 29ನೇ ವಚನದಲ್ಲಿ, ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದರಲ್ಲಿ ಕೆಲವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಪರಿಸಯ್ಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಯಹೂದ್ಯರಲ್ಲಿ ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಓದದ್ರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಸಭೆಗೆ ಬರ್ತಾ ಇದ್ದಾರೆ, ಯೋಹಾನನ ಬಳಿಗೆ ಹೋದರಂತ, ಸ್ನಾನಿಕನಾದ ಯೋಹಾನನ ಬಳಿಗೆ ದೇವರ ಸಂಕಲ್ಪವನ್ನು ನಿರಾಕರಿಸಿದರಂತ ಈ ಪರಿಸಯ್ಯರು ಶಾಸ್ತ್ರಿಗಳು. ಆತನ ಉದ್ದೇಶ ಏನಿದು? ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ತಗೊಳ್ಬೇಕಂತೇಳಿ ಆತನ ಸಂಕಲ್ಪ ಇದೆ. ಆದ್ರೆ ದೇವರ ರಾಜ್ಯದಲ್ಲಿ ಸೇರಿ ದೀಕ್ಷಾ ಸ್ನಾನ ತಗೊಂಡು ಕೂಡ ಆತನ ಸಂಕಲ್ಪ ನಿರಾಕರಿಸ್ತಾ ಇದೀಯ ನೀನು, ಆತನ ಉದ್ದೇಶಗಳನ್ನು ನಿರಾಕರಿಸ್ತಾ ಇದೀಯ ನೀನು. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಏನ್ ಮಾಡ್ತಾ ಇದೀಯ ನೀನು ಇವತ್ತು? ಯಾರ್ದಾಗ್ಬೇಕು ದೇವರ ರಾಜ್ಯ? ಯಾರ್ದಾಗ್ತದೆ ದೇವರ ರಾಜ್ಯ? ದೇವರ ರಾಜ್ಯ ಯಾರ್ದಾಗ್ತದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ಮತ್ತೊಂದು ಬರೆಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ, ಅದು 21ನೇ ಅಧ್ಯಾಯ 23ನೇ ವಚನವನ್ನು ಓದ್ಕೊಳ್ಳೋಣ. ಅವರ ಪುಸ್ತಕ తీసుకుందాం. ಮತ್ತೊಂದು ಬರೆಸುವಾರ್ತೆ 21ನೇ ಅಧ್ಯಾಯ 21ನೇ ಅಧ್ಯಾಯ ತೆಗಿರಿ ಪ್ರಿಯರೇ. 31ನೇ ವಚನವನ್ನು ಓದ್ರಿ. 31ನೇ ವಚನ, ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು? ಇಲ್ಲಿ ನಾವು 29, 30, 31 ನಾವು ಓದಿದರೆ ಪ್ರಿಯರೇ, ಒಂದು ಮಾತು ಹೇಳ್ತಾ ಇದ್ದಾನೆ ಪ್ರಿಯರೇ. ಒಬ್ಬ ತಂದೆಗೆ 2 ಮಕ್ಕಳಿದ್ದಾರಂತೆ. ಆ ಮಕ್ಕಳಿಗೆ 29ನೇ ವಚನದಿಂದ ಓದೋಣ. ನಾನು ಹೋಗುದಿಲ್ಲ ಅಂತ ಹೇಳಿದಾಗ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆಮೇಲೆ 2ನೇಯವನು ಬಳಿಗೆ ಬಂದು ಅದೇ ಮಾತನ್ನು ಕೇಳಿದಾಗ ಅವನು ಹೋಗುತ್ತೇನಪ್ಪ ಅಂದಾಗ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ ಅವರು ಮೊದಲನೆಯವನಂದ್ರು. ತಂದೆ ಹೇಳಿದಂತ 2 ಮಕ್ಕಳಿದ್ದಾರೆ. ಒಬ್ಬನಿಗೆ ಹೇಳಿದ, ದ್ರಾಕ್ಷ ತೋಟಕ್ಕೆ ಹೋಗಿ ನೀರು ಕಟ್ಟಿ ಬಾರೋ ಅಂತಂದ. ದ್ರಾಕ್ಷ ತೋಟಕ್ಕೆ ಹೋಗಿ ನೀರು ಕಟ್ಟಿ ಬಾ ಅಂತಂದ. ಅಂದಾಗ ಅವನಂದ್ರೆ, ಇಲ್ಲಪ್ಪ ಹೋಗಲ್ಲ, ನಾನು ಹೋಗಲ್ಲ, ನೋಡು ಏನ್ ಮಾಡ್ಕಂತ ಹೇಳ್ಕ ಅಂತಂದ. ಆದ್ರೂ ಅವನು ಅಷ್ಟು ದೂರ ಹೋಗಿ ಆಲೋಚನೆ ಮಾಡಿದ. ನನ್ನ ತಂದೆಗೆ ವಿರೋಧವಾಗಿ ಮಾತಾಡಿದ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಹೋಗಿ ದ್ರಾಕ್ಷ ತೋಟಕ್ಕೆ ನೀರು ಕಟ್ಟಿದ್ನಂತ ಪ್ರಿಯ. ಇನ್ನೊಬ್ಬ ಮಗ ಹೇಳಿದ, ಅವನು ಹೋಗಲ್ಲ ಅಂದನಲ್ಲ, ಇವನಿಗೆ ಹೇಳನಂತೇಳಿ ಇನ್ನೊಬ್ಬನಿಗೆ ಹೇಳಿದಾಗ ವಿನಯದಿಂದ ಏನ್ ಹೇಳಿದಂತ, ಆಯ್ತಪ್ಪ, ಓದ್ನಪ್ಪ, ಮಾಡ್ತನಪ್ಪ, ಓಕೆಪ್ಪ, ಸರಿಯಪ್ಪ ಅಂತ ಹೇಳಿದ. ಆದ್ರೆ ಅವನು ತೋಟಕ್ಕೆ ಹೋಗ್ಲಿಲ್ಲ ಅಂತ. ಇವರಿಬ್ಬರಲ್ಲಿ ಯಾರು ತಂದೆ ಚಿತ್ತವನ್ನು ನೆರವೇರಿಸಿದವರು? ಒಳ್ಳೆ ಹೋಗಲ್ಲ ಅಂತ ಹೇಳಿದವನೇ ನೆರವೇರಿಸಿದ, ಹೌದಾ? 2ನೇವನು ವಿನಯದಿಂದ ಮಾತಾಡಿದ, ನಾನು ಓದ್ತೀನಪ್ಪ ಅಂದ, ಅವನು ಹೋಗ್ಲಿಲ್ಲ. ಅಂದ್ರೆ ದೇವರ ಚಿತ್ತ ಕೂಡ ಯಾರು ನೆರವೇರಿಸಬೇಕಾಗಿದೆ ಅಂದ್ರೆ, ನೀನು ದೇವರ ರಾಜ್ಯದಲ್ಲಿದ್ದ ಖಚಿತವಾಗಿ ದೇವರ ರಾಜ್ಯವನ್ನು ವಿಸ್ತರಣೆ ಮಾಡುವುದರಲ್ಲಿ ದೇವರು ಹೇಳಿದ ಕೆಲಸ ಮಾಡಲೇಬೇಕು. ರಾಜ್ಯದಲ್ಲಿ ಇದ್ದೀನಿ, ನಾನು ಸಭೆಯಲ್ಲಿ ಇದ್ದೀನಿ, ಪರವಾಗಿಲ್ಲ ಅಂತ ಅನ್ಕೊಂಡು 2ನೇವನ ತರ ನೀನು ಆಲೋಚನೆ ಮಾಡಬಾರದು, ಮೊದಲನೇವನ ತರ ಆಲೋಚನೆ ಮಾಡಬೇಕು. ಇದು ನನ್ನ ಜವಾಬ್ದಾರಿ, ಇದು ನನ್ನ ಕರ್ತವ್ಯ, ನನ್ನ ತಂದೆ ಹೇಳಿದಾನೆ, ಈ ಕೆಲಸ ಮಾಡ್ಬೇಕನ್ನಂತ ಆಲೋಚನೆ ನಿಗಿರಬೇಕು ಪ್ರಿಯರೇ. ತೆಳಗಿನ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ತೆಳಗಿನ ವಚನ ಯಾವುದು? ಆಗ ಯೇಸು ಅವರಿಗೆ ಭ್ರಷ್ಟರು ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನ್ರಿ? ಯಾರು ಸೇರ್ತಾರಂತ ದೇವ್ರ ಲೋಕ, ದೇವರ ರಾಜ್ಯ ಯಾರು ಸೇರ್ತಾರಂತ? ಸೂಳೆಯರು, ಭ್ರಷ್ಟರು,
ಸುಂಕದವರು ಇವರದೇ ದೇವರ ರಾಜ್ಯ ಅಂತ ಇವರೇ ಹೋಗ್ತಾರೆ. ಯಾಕಂದ್ರೆ ಇವರು ವಾಕ್ಯವನ್ನು ಕೇಳಿ ಬದಲಾಗುತ್ತಾರ, ಪ್ರಿಯ ಮನಸ್ಸು ಬದಲಾಯಿಸಿಕೊಳ್ತಾರ, ಅವರು ದೇವರ ರಾಜ್ಯವನ್ನು ಸ್ವಂತ ಮಾಡಿಕೊಳ್ತಾರ. ದೇವರ ರಾಜ್ಯ ಅಂದ್ರೆ ಪರಲೋಕಕ್ಕೆ ಸೇರುವಂತವರಾಗಿದ್ದಾರೆ. ಅವರಿಗೆ ಅಲ್ಲಿ ಅವರು ಅದನ್ನು ಏನಂದ್ರೆ ಪರಲೋಕಕ್ಕೆ ಸ್ವಂತ ಮಾಡಿಕೊಳ್ತಾರ ಅಂತ ಹೇಳ್ತಾ ಇದೆ. ಇವರು ಸೇರ್ತಾರ ಯಾರು? ಭ್ರಷ್ಟರು ಮತ್ತು ಇಂಥವ್ರದ ದೇವರ ರಾಜ್ಯ ಅಂದ್ರೆ ಅಂತವ್ರೆ. ಅಂದ್ರೆ ಆ ಕೆಲಸ ಮಾಡೋರದಲ್ಲ, ಆ ಕೆಲಸ ಬಿಟ್ಟು ಬಂದವರು ತಮ್ಮ ವಾಕ್ಯವನ್ನು ಕೇಳಿ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರಿಗೋಸ್ಕರ ಬದುಕಬೇಕು. ನಾವು ಪಾಪಿಗಳು, ಇಷ್ಟು ವರ್ಷ ನಾವು ಪಾಪ ಮಾಡಿದ್ದೇವೆ, ಈ ಪಾಪ ಬಿಟ್ಟು ದೇವರನ್ನ ನಾನು ಸೇರ್ಬೇಕಂತ ಆಸೆ ಇಟ್ಟುಕೊಂಡು ಬಂದು ಸೇರ್ತಾನೆ ನೋಡು ಅವಂದಂತ. ನಾನು ಸಭೆಯಲ್ಲಿದ್ದೀನಿ, ನಾನು 20 ವರ್ಷದಿಂದ ಸಭೆಯಲ್ಲಿದ್ದೀನಿ, ನಾನು 30 ವರ್ಷದಿಂದ ನಾನು ಈ ಸಭೆಯಲ್ಲಿ ಉಗ್ರನಾಯಕನಾಗಿದ್ದೀನಿ, ಇದು ನಂದು ಅಂತ ನೀನು ಏನು ಕೆಲಸ ಮಾಡಲಾರ್ದೆ, ದೇವರ ಕೆಲಸನೇ ಮಾಡಲಾರ್ದ, ದೇವರ ರಾಜ್ಯವನ್ನು ವಿಸ್ತರಣೆ ಮಾಡಲಾರ್ದ ನೀನು ಇದ್ರೆ ನೀನು ಪರಲೋಕ ಸೇರಲ್ಲ. ಬಲಾತ್ಕಾರಿಯಾಗಿ ಅಲ್ಲಿ ಕುಂತ್ಕೊಂಡಿದ್ದೆ ಸೀಟ್ ಮೇಲೆ ಅಷ್ಟೇ. ನೀನು ಕೊಟ್ಟಂತ ಸೀಟ್ ಗಟ್ಟಿಯಾಗಿ ಹಿಡ್ಕೊಂಡಿದೆ, ಎದ್ದೋದ್ರೆ ಯಾರನ್ನು ಹಿಡ್ಕೊಂತಾರೆ ಏನಂತ ರೀತಿಯಲ್ಲಿ. ಯಾರು ಸೇರ್ತಾರ? ಪಾಪಿಗಳು ಸೇರ್ತಾರಂತೆ. ಯಾಕೆ? ಪಾಪಿಗಳಿಗೆ ವಾಕ್ಯ ಅರ್ಥ ಆಗಿದೆ, ನಿನಗಿನ್ನೂ ವಾಕ್ಯ ಅರ್ಥ ಆಗಿಲ್ಲ. ಅವನು ಪಾಪಿ, ಅವನು ದುಷ್ಟನು, ಅವನೊಂದು ವ್ಯಭಿಚಾರಿ, ಅದೊಂದು ಸೂಳೆ ಕೆಲಸ ಮಾಡಿದಾನೆ, ಅವನು ಭ್ರಷ್ಟನವನು. ಅವನು ಅರ್ಥ ಮಾಡ್ಕೊಂಡಿದ್ದಾನೆ ದೇವರ ವಾಕ್ಯ. ಅಯ್ಯೋ ನಾನು ಪಾಪಿ, ನಾನು ಮಾಡಬಾರದು ಕೆಲಸ ಮಾಡಿದ್ದೇನೆ, ದೇವರೇ ನನ್ನನ್ನು ಕ್ಷಮಿಸು, ದೇವರೇ ನನ್ನನ್ನು ಕ್ಷಮಿಸು. ಶಿಲುಬೆಯ ಮೇಲೆ ಕಳ್ಳ ಕೇಳಿದ ಪ್ರಿಯರೇ, ಅಪ್ಪ ಎಸಪ್ಪ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬಂದಾಗ ನನ್ನನ್ನು ನೆನೆಸಿಕೋ ಅಂತ ಒಂದು ಮಾತು ಕೇಳಿದ ಪ್ರಿಯರೇ. ಕೇಳಿದಾಗ ಅವನು ಇವತ್ತೇ ನನ್ನ ಸಂಗಡ ನೀನು ಪರದೇಶಿನಲ್ಲಿರುವೆ ಅಂತ. ಅವನು ದೇವರ ರಾಜ್ಯ ಸೇರ. ಒಬ್ಬ ಸುಂಕದವನು ದೇವರ ಮಂದಿರಕ್ಕೆ ಅಂದ್ರೆ ಚರ್ಚಿಗೆ ಬಂದು ಸಭೆಗೆ ಬಂದು ಕೇಳ್ತಾ ಇದ್ದಾನೆ, ದೇವಾ ನಾನು ಪಾಪಿ, ಕಣ್ಣೆತ್ತಿ ನಿನ್ನ ನೋಡುವುದಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ, ನನ್ನನ್ನು ಕ್ಷಮಿಸು ಅಂತ ಕೇಳಿದ ನೋಡು, ಅವನು ದೇವರ ರಾಜ್ಯಕ್ಕೆ ಪರಲೋಕಕ್ಕೆ ಹೋಗುವಂತವನಾಗಿದ್ದಾನೆ. ನಾನು ಸಭೆಯಲ್ಲಿ ನಾನು ಸೀಟ್ ಹಾಕೊಂಡು ಕೂತಿದ್ದೇನೆ, ಇದು ಸಿಂಹಾಸನ ನಂದು, ಈ ಅಧಿಕಾರ ನನಗಿದೆ, ಸಭೆಯಲ್ಲಿ ಸ್ವಾತಂತ್ರ್ಯ ನನಗಿದೆ ಅಂತೇಳಿ ಕೇವಲ ನಿನ್ನ ದಬ್ಬಾಳಿಕೆತನದಿಂದ ನೀನು ಸಭೆಯಲ್ಲಿದ್ರೆ ಪರಲೋಕಕ್ಕೆ ನೀನು ಸೇರಲ್ಲ ಎಂಬುದಾಗಿ ಖಚಿತವಾಗಿ ಹೇಳ್ತಾ ಇದೆ ವಾಕ್ಯ. ನೀನು ಬಲವಂತವಾಗಿ ಬಲಾತ್ಕಾರಿಯಾಗಿ ಸಭೆಯನ್ನು ಸ್ವಂತ ಮಾಡಿಕೊಳ್ಳಕ್ಕೆ ಹೋಗಬೇಡ. ದೇವರಿಗೆ ಇಷ್ಟವಾದಂತ ರೀತಿಯಲ್ಲಿ ಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ಬಾಳೋದಕ್ಕೆ ಪ್ರಯತ್ನ ಮಾಡು. ಅರ್ಥ ಆಯ್ತಾ ಪ್ರಿಯರೇ? ನಿಮ್ಗೆ ಅರ್ಥ ಆಗುತ್ತಂತ ನಾನು ಅನ್ಕೊಂಡಿದ್ದೀನಿ. ದೇವರ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅರ್ಥ ಮಾಡಿಕೊಳ್ಳ್ರಿ. ನೀನು ಏನಾಗಿದೆಯಾ ಸಭೆಯಲ್ಲಿ, ಎಂಥವನಾಗಿದೆಯಾ ಸಭೆಯಲ್ಲಿ, ನೀನು ಆಲೋಚನೆ ಮಾಡುವಂತ ಆಲೋಚನೆಗಳು ದೇವರಿಗೆ ಇಷ್ಟಕರವಾಗಿದೆಯಾ, ಇದು ದೇವರಿಗೆ ಕೋಪ ತರಿಸುವಂತದ್ದಾಗಿದೆ ಅಂತಕ್ಕಂಥದ್ದರ ಆಲೋಚನೆ ಮಾಡು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ಈ ರಾತ್ರಿ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ನಾನು ಮಾತಾಡಿದ್ದೇನೆ ತಂದೆ. ಅವು ನನ್ನ ಮಾತುಗಳಲ್ಲಪ್ಪ, ನಿನ್ನ ಮಾತುಗಳು. ಅವೋ ದೇವ, ಅವತ್ತಿನ ದಿನದಲ್ಲಿ ನಿನ್ನ ಮಗನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು ಇರುವಂತ ಕಾಲದಲ್ಲಿ ಈಗ ಸಭೆಗೆ ಸೇರುವಂತವರು ಬಲಾತ್ಕಾರಗಳಾಗಿದ್ದಾರೆ, ಬಲವಂತವಾಗಿ ಬರುವಂತವರಾಗಿದ್ದಾರೆ, ಇನ್ನೊಬ್ಬರು ಯಾರೋ ಬಲವಂತ ಮಾಡಿದರೆ ಬಂದು ಕುಂದಿರುವಂತವರಾಗಿದ್ದಾರೆ. ಮನಸ್ಫೂರ್ತಿಯಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಜ್ಞಾನದಿಂದ ನಿನ್ನನ್ನು ಆರಾಧಿಸುವಂತ ಭಕ್ತಾದಿಗಳು ಇಲ್ಲ ಎಂಬುದಾಗಿ ವಾಕ್ಯವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗ್ತಾ ಇದೆ ದೇವ. ಈಗ ತಂದೆ, ಗೂಗಲ್ ಮೀಟ್ ಅಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ರೀತಿಯಾಗಿ ಸಭೆಯಲ್ಲಿ ದಬ್ಬಾಳಿಕೆ ಮಾಡದೆ, ಆ ರೀತಿಯಾಗಿ ಕೆಟ್ಟದಾಗಿ ಪ್ರವರ್ತನೆ ಮಾಡದೆ, ಪರಿವರ್ತನೆ ಹೊಂದಿಕೊಂಡು ಪಶ್ಚಾತ್ತಾಪ ಪಟ್ಟು ನಿನಗೋಸ್ಕರ, ನಿನ್ನ ರಾಜ್ಯ ವಿಸ್ತರಣೆಗೋಸ್ಕರ ಬದುಕುವಂತ ಮಕ್ಕಳಾಗಿರುವುದಕ್ಕಾಗಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ ದೇವ. ಮತ್ತು ವಿಶೇಷವಾಗಿ ಮತ್ತು ನಮ್ಮ ಸಿದ್ದಪ್ಪ ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ, ಆ ಮಗನನ್ನು ನೀವು ಆಶೀರ್ವದಿಸಿರಿ. ನಿಮ್ಮ ಕೃಪೆಯನ್ನು ಆ ಮಗನ ಮೇಲೆ ತೋರಿಸಿರಿ. ಆ ಮಗನಿಗೆ ಯಾವ ಕೆಟ್ಟ ಆಲೋಚನೆಗಳು ಬರದಂತೆ, ಲೋಕದ ಕಡೆಗೆ ಮನಸ್ಸು ಹೋಗದಂತೆ, ನಿಮ್ಮಲ್ಲೇ ಇದ್ದುಕೊಂಡು ನೀನೇ ನನಗೆ ಆಧಾರಭೂತನಂತ ತಿಳಿದುಕೊಂಡು ನಿನ್ನ ಮೇಲೆ ಸಮಸ್ತವನ್ನು ಭಾರವನ್ನು ಹಾಕಿಕೊಂಡು ಪ್ರಾರ್ಥಿಸಿಕೊಂಡು ತನ್ನ ಪಾಪಗಳನ್ನು ನಿನ್ನ ಮುಂದೆ ಒಪ್ಪಿಕೊಂಡು ತನಗಿರುವಂತ ರೋಗವನ್ನು ಕಳೆದುಕೊಳ್ಳುವಂತ ಭಾಗ್ಯ ಆ ಮಗನಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ತಂದೆ. ಇನ್ನು ಯಾರ್ಯಾರಾದರೂ ಅನಾರೋಗ್ಯದಿಂದ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವು ಮುಟ್ಟರಿ, ಗುಣಪಡಿಸಿರಿ, ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ ತಂದೆ. ಈಗ ದೇವ, ನಾಳೆ ಮತ್ತೆ ಬರುವಾರ ಗುಡ್ ಫ್ರೈಡೆ ದಿನದಲ್ಲಿ
ಮತ್ತು ನಾವೆಲ್ಲೆಲ್ಲಿ ಸೇರಿಕೊಂಡು ನಿನ್ನನ್ನು ಆರಾಧಿಸಬೇಕು ಅಂತ ಅನ್ಕೊಂಡಿದ್ದೀವೋ ಅದನ್ನು ಖಚಿತಪಡಿಸಿ ಎಲ್ಲ ಸಭೆಯಲ್ಲಿ ಅನೇಕರು ಕೂಡ 7 ಮಾತುಗಳನ್ನು ಮಾತಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರೆಲ್ಲರನ್ನು ಕೂಡ ಬಲಪಡಿಸಿರಿ, ಆಶೀರ್ವದಿಸಿರಿ. ಅನೇಕ ಮಾತುಗಳಿಂದ ಮತ್ತು ನಿನ್ನನ್ನು ಮಹಿಮೆಪಡಿಸುವಂತ ಆಶೀರ್ವಾದ ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅದೇ 3 ದಿನಗಳಲ್ಲಿ ಮತ್ತು 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ 3 ದಿನಗಳಲ್ಲಿ ಮತ್ತೆ ಬ್ರದರ್ ರಾಮು ಅವರು ತಮ್ಮ ಚರ್ಚಿನಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ. ಆ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಬಂದು ಮಾತಾಡಿ ನಿನ್ನ ಮಾತು ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ಬೆಳೆಯುವುದಕ್ಕೆ ಪ್ರತಿಯೊಬ್ಬರಿಗೆ ನಿನ್ನ ಆತ್ಮದ ಜ್ಞಾನವನ್ನು ಕೊಟ್ಟು, ಸಮಯೋಚಿತವಾದ ಜ್ಞಾನವನ್ನು ಕೊಟ್ಟು, ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ಮಾತಾಡಿಸ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೇನೆ ತಂದೆ. ಆ ಕಾರ್ಯಕ್ರಮವು ಕೈಗೊಂಡಿದ್ದಾರೆ. ಅವರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಬಲಪಡಿಸಿರಿ. ನಿನ್ನ ಸೇವಕನು, ನಿನ್ನ ದಾಸನಾಗಿರ್ತಕ್ಕಂಥ ರಾಮ ಅವರನ್ನು ಕೂಡ ನೀವು ಆಶೀರ್ವದಿಸಿರಿ. ಸಮಸ್ತವು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ದಾವಿದನನ್ನು ಮತ್ತು ಮಹಾಲಕ್ಷ್ಮಿ ಅವರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಈ ಗೂಗಲ್ ಮೀಟ್ ಲಿಂಕ್ ಅನ್ನು ಕೇವಲ ಪರಿಚಯ ಇರೋರು ಎಲ್ಲರಿಗೆ ಕಳಿಸಿಕೊಟ್ಟು ಎಲ್ಲರಿಗೆ ಈ ಸುವಾರ್ತೆಯನ್ನು ಮುಟ್ಟುವಂತ ರೀತಿಯಲ್ಲಿ ನೀವು ಅವರನ್ನು ಆಶೀರ್ವಾದ ಮಾಡು. ಇನ್ನು ಹೆಚ್ಚಾದ ಜ್ಞಾನವನ್ನು ಅವರಿಗೆ ಕೊಡ್ರಿ ದೇವ. ಈ ಲಿಂಕ್ ಅನ್ನು ಕೊಟ್ಟ ಮಾತ್ರವಲ್ಲದೆ ಈ ವಿಡಿಯೋವನ್ನು ಮತ್ತು ಯೂಟ್ಯೂಬ್ ಅಲ್ಲಿ ಮತ್ತು ಸೇವ್ ಮಾಡಿ ಅನೇಕರಿಗೆ ಈ ಸುವಾರ್ತೆಯನ್ನು ತಿಳಿಸುವ ರೀತಿಯಲ್ಲಿ ಅವರು ಮುಂದುವರಿಯುವುದಕ್ಕೆ ಅವರಿಗೆ ಹೆಚ್ಚಾದ ಜ್ಞಾನವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ನಮ್ಮೊಂದಿಗೆ ನೆಲೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೆ ವಂದನೆಗಳು.